ವರಯ್ಯ ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇವೇ ದೇಗುಲ, ನನ್ನ ಸಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಎನ್ನುವ ಬಸವಾದಿ ಶರಣರ ನುಡಿಗಳನ್ನು ಹೃದಯನ್ಮಂಗಲದಲ್ಲಿ ಸ್ಮರಣೆ ಮಾಡಿಕೊಂಡು ಗ್ರಾಮದ ಅಧಿದೇವತೆ ಶಾಂಭವಿ ಮಾತೆಯ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ 1008 ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಚರಣ ಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನೋರ್ವ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿ ಸಿದ್ದಯ್ಯ ತಾತನವರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಹಿರಿಯರು, ಮಾರ್ಗದರ್ಶಕರು, ಸಹೋದರರಾಗಿರ್ತಕ್ಕಂಥ ಕಂಠಪ್ಪಗೌಡ ಮಾಲಿ ಪಾಟೀಲ್ ಕೈರವಾಡಿಗೆ ಅವರೇ, ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೈದಿರ್ತಕ್ಕಂಥ ಚಂದ್ರಶೇಖರ್ BO ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರು, ಸಹೋದರರಾದ ಮಾಂತಗೌಡ ಮಾಲಿ ಪಾಟೀಲ್ರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳ ಪಾದಗಳಿಗೂ ಕೂಡ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ 1999 2000ನ ಇಸ್ವಿ SLCಯ ವಿದ್ಯಾರ್ಥಿಗಳ ಒಂದು ಏನು ತಂಡ ಇದೆ, ಅದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಾನು ಈ ಕಾರ್ಯಕ್ರಮಕ್ಕೆ ಅತಿಥಿನೂ ಅಲ್ಲ, ಈ ಕಾರ್ಯಕ್ರಮದ ಆಡಿಯನ್ಸ್, ನಾನು ಕೂಡ ಒಬ್ಬ ಪ್ರೇಕ್ಷಕ. ಯಾಕಂದರೆ 1999 2000ನೇ ಇಸ್ವಿಯಲ್ಲಿ ನನ್ನ ಶ್ರೀಮತಿ ಕೂಡ ಇದೇ ಒಂದು ಶಾಲೆಯ ವಿದ್ಯಾರ್ಥಿ. ಹಾಗಾಗಿ ನಾನು ಆಕಸ್ಮಿಕ ಅತಿಥಿ ನಾನು ಈ ಕಾರ್ಯಕ್ರಮಕ್ಕೆ. ಆಗಲೇ ಗುರುಗಳು ಹೇಳ್ತಾ ಇದ್ರು, ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನೋ ಒಂದು ವಾಕ್ಯ ಇದೆ. ಗುರುಗಳ ಗುಲಾಮನಾಗುವವರೆಗೂ ಯಾರಿಗೂ ಮುಕ್ತಿನೇ ಸಿಗೋದಿಲ್ಲ. ಹಾಗೆ ಕೂಡ ನಾನು ಕೂಡ ಗುರು ಪರಂಪರೆಯನ್ನು ಅತ್ಯಂತ ಗೌರವದಿಂದ ಕಂಡು ಆ ಗುರುವಿನ ಗುಲಾಮನಾಗಿಯೇ ಬದುಕಿದ ಆ ಗುರುಗಳ ಆದರ್ಶವನ್ನು ನಮ್ಮ ಜೀವನದಲ್ಲಿ ಒಂದು ಪರಿಪಾಠವನ್ನಾಗಿ ತೆಗೆದುಕೊಂಡಾಗ ಮಾತ್ರ ನಾವು ನೀವುಗಳೆಲ್ಲ ಈ ಒಂದು ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಗುರುಗಳು ಹೇಳಿದ್ರು, ಆಗಲೇ ಉದ್ಘಾಟನೆಗೈದಿರ್ತಕ್ಕಂಥ BO ಸಾಹೇಬರು, ಇದು ನನ್ನ ಮೊದಲನೇ ಕಾರ್ಯಕ್ರಮ. ಎಲ್ಲ ಗುರುಗಳಿಗೂ ತಮ್ಮ ಶಿಷ್ಯರಿಂದ, ಅವರು ಗುರುಗಳಾಗಿ ಇವತ್ತು BO ಆಗಿರ್ಬೋದು, ಎಷ್ಟೋ ಜನ ಗುರುಗಳಾಗೇ ರಿಟೈರ್ಡ್ ಆಗ್ತಾರೆ. ಆದರೆ ಒಬ್ಬ ಶಿಷ್ಯ ಈ ದೇಶದ ಅತ್ಯುನ್ನತ ಹುದ್ದೆ ಹೊಂದಿದಾಗ ಕೂಡ ಸಂತೋಷ ಪಡೋರ ತಂದೆ ತಾಯಿಗಳೆಲ್ಲ ಇವರು ನನ್ನ ಶಿಷ್ಯ ಅಂತಕ್ಕಂಥ ಭಾವನೆಯಿಂದ ನಮ್ಮ ಗುರುಗಳು. ಇವತ್ತು ಯಾರೇ ಇರಲಿ, ಅವರು ನಮಗೆ 1ನೇ ತರಗತಿಯಿಂದ ನಾವು ಕೊನೆಯವರೆಗೆ ಕಲಿಸಿದಂಥ ಎಲ್ಲ ಗುರುಗಳು ನಮ್ಮ ಜೀವನದಲ್ಲಿ 10 ಗುರುಗಳು ಬಂದು ಹೋಗ್ತಾರೆ. ಆ 10 ಗುರುಗಳು ಕೂಡ ಅವರು ಎಲ್ಲೇ ಇರಲಿ, ಅವರು ಯಾವುದೇ ಒಂದು ಸಮಯದಲ್ಲಿ ಸಿಕ್ಕಾಗ ನನ್ನ ಶಿಷ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿದ್ದಾನೆ, ನನ್ನ ಶಿಷ್ಯ ಇಂಥ ಸಾಧನೆಯನ್ನು ಗೈದಿದ್ದಾನೆ ಅನ್ನೋ ಭಾವನೆ ಬಂದಾಗ ಅವರ ಆಶೀರ್ವಾದ ಯಾವ ರೀತಿಯಾಗಿರುತ್ತಂದರೆ ಅದು ಅತ್ಯಂತ ಮುಕ್ತವಾಗಿ ಮತ್ತು ಸಂತೋಷದಾಯಕವಾಗಿರತಕ್ಕಂಥ ಆಶೀರ್ವಾದ ಇರುತ್ತೆ ಬಂಧುಗಳು. ಯಾಕಂದರೆ ಅವರಿಗೆ ತಮ್ಮ ಮಕ್ಕಳು ಏನಾದರೂ ಅನ್ನೋದ್ರ ಬಗ್ಗೆ ಬಹಳ ಚಿಂತನೆ ಇರೋದಿಲ್ಲ. ಆದರೆ ನಾನು ಕಲಿಸಿದ ಮಕ್ಕಳು, ನನಗೆ ಅನ್ನವನ್ನು ನೀಡಿರ್ತಕ್ಕಂಥ, ನನಗೆ ಈ ಒಂದು ಹುದ್ದೆಯನ್ನು ಕೊಟ್ಟು ನಾನು ಯಾವ ಹುದ್ದೆಗಾಗಿ ಬಂದು ಈ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ ಬಂದೆ, ಆ ಒಂದು ಸಮಾಜದಲ್ಲಿ ಯಾರೆಲ್ಲ ಸುಧಾರಣೆ ಆದರೂ, ಯಾರೆಲ್ಲ ಉನ್ನತ ಸ್ಥಾನಕ್ಕೆ ಹೋದ್ರು ಅನ್ನೋ ಒಂದು ದೊಡ್ಡ ಮಾದಾಸೆ ಆ ಗುರುರಿಂದ ಸದಾ ಅವರಲ್ಲಿ ಕಾಡ್ತಾ ಇರುತ್ತೆ. ಯಾಕಂದರೆ ನಾನು ಒಬ್ಬ ಗುರುಗಳ ಜೊತೆ ನಾನು ಭಾಳ ಅವಿನಾಭಾವ ಸಂಬಂಧ. ನನಗೆ ಟೀಚರ್ಸ್ ಅಂದರೆ ಭಾಳ, ನನ್ನ ಆತ್ಮೀಯ ಸಹೋದರೊಬ್ಬರಿದ್ದಾರೆ ನನ್ನ ಜೊತೆಗೆ, ಬಸವರಾಜ್ ಅಂದ್ರಾಳ್ ಅಂತೇಳಿ ಲೆಕ್ಕಾಳದಲ್ಲಿ. ಅವ್ರ ಜೊತೆ ಕುಂತಾಗ ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಕರ
ಎಲ್ಲಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದು ಮುಕ್ತವಾಗಿ ತಾಸುಗಟ್ಲೆನೆ. ಆಗಲೇ ಹೇಳಿದರು ನಮಗೆ ಈ ಶಿಕ್ಷಕರ ವೃತ್ತಿಗೆ ಯಾಕೆ ಬಂದಿವಿ ಅಂತಕ್ಕಂಥ ಬೇಜಾರಿದೆ ಅಂತ. ಅದು ಸರ್ವೇ ಸಾಮಾನ್ಯ. ಶಿಕ್ಷಕ ವೃತ್ತಿಯನ್ನು ಮಾಡದೆ ಸರ್ಕಾರಗಳು ಯಾವುದೇ ಇರಲಿ, ಇವತ್ತು ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಬೇರೆ ಕೆಲಸಗಳಿಗೆ ದುಡಿಸ್ಕೊಳ್ಳೋದ್ರಿಂದ ಅವರಿಗೆ ಆ ಭಾವನೆ ಬಂದಿದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಹಲವಾರು ಶಿಕ್ಷಕರು ಇವತ್ತು ಶಿಕ್ಷಕರಾಗಿ ಪಾಠ ಮಾಡೋಕ್ಕೆ ಅವ್ರನ್ನ ಬಿಡ್ತಾ ಇಲ್ಲ. ಯಾಕಂದ್ರೆ ಹಲವಾರು ಕಾರ್ಯಗಳನ್ನು ಅವರಿಗೆ ಹಚ್ತೀವಿ. ಸರ್ಕಾರ ಅಂದಾಗ ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಕರ ಮೂಲಕನೇ ನಾವು ಅವನ್ನ ಅನುಷ್ಠಾನಗೊಳಿಸುವಂಥ ಕಾರ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತ ಈ ಒಂದು ಶಿಕ್ಷಕರಿಗೆ ಸ್ವಲ್ಪ ಅದರ ಬಗ್ಗೆ ನೋವಿದೆ. ಗುರುಗಳೇ, ಅದು ಏನೇ ಇರಲಿ, ನೀವು ಶಿಕ್ಷಕರು ಯಾವತ್ತೂ ಕೂಡ ನಿಮ್ಮ ಪಾಠ ಮಾಡುವ ಅನುಭವದ ಮಾತುಗಳೇನಿದ್ದಾವೆ ಅವು ಎಲ್ಲರಿಗೂ ಕೂಡ ಅಮೃತವನ್ನೇ ಉಣಿಸ್ತೇವೆ ಹೊರತು ಬೇರೇನೂ ಉಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಕಸ್ಮಿಕ ಅತಿಥಿಗಾಗಿ ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರಿತು ಅನ್ನೋ ಹಾಗೆ ನನ್ನ ಶ್ರೀಮತಿಯ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಗೌರವದಿಂದ ಕಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸಹಪಾಠಿಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅತಿಥಿಗಳಾಗಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಪೂರ್ಣ ತಂಡಕ್ಕೂ ಮತ್ತು ಕೈರುವಾಡಿಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ, ಅನ್ಯ ಕಾರ್ಯದ ನಿಮಿತ್ತ ನಾನು 2 ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿದೆ. ಹಾಗಾಗಿ ಮಿತ್ರರಿಗೆ ಹೇಳಿಕೊಂಡೆ. ಹಾಗಾಗಿ ನನಗೆ ಗುರುಗಳ ಮಾತು ಕೇಳೋದು ಎಲ್ಲರಿಗೂ ಅವಶ್ಯ. ನಾನು ಕೂಡ ಎಲ್ಲ ಗುರುಗಳ ಮಾತು ಕೇಳಬೇಕಂತ ಆಸೆ ಇತ್ತು. ಹಾಗಾಗಿ ನಾನು 11 ಗಂಟೆಗೆ ಬಂದೆ. ಆದರೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಆರಂಭವಾಯಿತು. ಈ ಕಾರ್ಯಕ್ರಮ ಇನ್ನೂ ಸುದೀರ್ಘವಾಗಿ ನಡೆಯಲಿ. ಈ ಕಾರ್ಯಕ್ರಮ ಮುಗಿಯುವವರೆಗೆ ಎಲ್ಲರ ಉಪಸ್ಥಿತಿಯಲ್ಲಿ ಇರಲಿ. ನನಗೆ ಅನ್ಯತಾ ಕಾರಣಗಳು ಇರೋದರಿಂದ ನಾನು ಈ ಕಾರ್ಯಕ್ರಮದಿಂದ ನಿರ್ವಹಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡುತ್ತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಆಲೋಚನೆ ಹೊಂದಿರುವಂಥ ವ್ಯಕ್ತಿ ಕೂಡ ಜೀವನದಲ್ಲಿ ಯಶಸ್ಸು ಮೆಟ್ಟಲೇ ಇರ್ತಾನೆ ಎನ್ನುವ ಮುಖಾಂತರ ನಾನು ಬೈ ಚಾನ್ಸ್ ಆಗಿ ಬಂದಿರುವ ಅತಿಥಿ ಅನ್ನೋದರ ಮುಖಾಂತರ ಒಳ್ಳೆಯ ಅತಿಥಿ ನುಡಿಗಳನ್ನು ಹೇಳಿದಂಥ ಸನ್ಮಾನರಿಗೆ ಧನ್ಯವಾದಗಳು. ಈಗ ತಾನೇ ತಮ್ಮ ಅತಿಥಿ ನುಡಿಗಳನ್ನು ಹೇಳಿದಂಥ ವೀರನಗೌಡ ಪಾಟೀಲ್ ಕೇಳವರಿಗೆ ಈ ಸಹಪಾಠಿ ಬಳಗದವರ ವತಿಯಿಂದ ಸನ್ಮಾನ. ಈ ಸನ್ಮಾನವನ್ನು ವೀರೇಶ್ ಕುಂಬಾರ್, ನಿಂಗಪ್ಪ ಕುಂಬಾರ್, ಶ್ರೀ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ವೀರನಗೌಡ ಪಾಟೀಲ್ ಕೇಳವರಿಗೆ ವೇದಿಕೆ ಪರವಾಗಿ ಶ್ರೀ ವೀರೇಶ್ ಕುಂಬಾರ್, ನಿಂಗಪ್ಪ ಕುಂಬಾರ್ ಹಾಗೂ ಶ್ರೀ ಶರಣಬಸು ಬಣಜಿಗೌಡರವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ. ಮಾತಾಡಬೇಕನ್ನುವಂಥ ಅಭಿಲಾಷೆಯನ್ನು ಹೊಂದಿರುವಂಥ ಹಳೆಯ ವಿದ್ಯಾರ್ಥಿಗಳ ತಂಡ ಇದೆ. ಅದರಲ್ಲಿ ಪ್ರಮುಖವಾಗಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ತಮ್ಮ ಅಭಿಪ್ರಾಯವನ್ನು ಈ ನುಡಿಪೀಠದ ಮುಂದೆ ಹಂಚಿಕೊಳ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದಾರೆ. ಆತದ ಗುರುವಿನ ಕೆರವಾಗಿ ಗುರುವಿನ ಹತ್ತಿರ ಇರು ಸರ್ವಜ್ಞ ಎಂದು ಹೇಳಿದಂತೆ ಶ್ರೀಮಾನ್ಯ ಅಧ್ಯಕ್ಷರೇ, ಮುಖ್ಯ ಗುರುಗಳೇ, ಗುರುವೃಂದದವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುವೃಂದದವರೇ, ಸ್ವಾಮೀಜಿಯವರೇ, ಮಿತ್ರರೇ, ಸೋದರಿಯರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಾಲ್ಗೊಂಡಿರುವ ಎಲ್ಲ ನನ್ನ ಸಹೋದರ ಮತ್ತು ಸೋದರಿಯರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಗುರುವಂದನಾ ಕಾರ್ಯಕ್ರಮ ಅಂದರೆ ಹಳೆಯ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಒಂದು ಕೃತಜ್ಞತೆ ಸಲ್ಲಿಸುವುದು ಮತ್ತು ಹಳೆಯ ವಿದ್ಯಾರ್ಥಿನಿಯರು 25 ವರ್ಷದ ನಂತರ ನಾವು ಭೇಟಿಯಾದಂಥ ಒಂದು ಸುವರ್ಣೋತ್ಸವ ಅಥವಾ ಒಂದು ಅತ್ಯುನ್ನವಾದ ಒಂದು ಸಂಭ್ರಮ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಜ್ಞಾನದ ಕತ್ತಲಲ್ಲಿ ಕುರುಡಾಗಿದ್ದ ಕಣ್ಣನ್ನು ಜ್ಞಾನವೆಂಬ ದೀಪದ ಬೆಳಕಿನಿಂದ ತೆರೆಸಿದಂಥ ನನ್ನ ಎಲ್ಲ ಗುರುವೃಂದದವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದೆ. ನಮಗೆ ಸಂಸ್ಕೃತದಲ್ಲಿ ಗುರುವಿಗೆ ಒಂದು ಅತ್ಯುನ್ನತವಾದ ಸ್ಥಾನವಿದೆ. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ದ್ವಿಜ ಅಂದರೆ ಮನುಷ್ಯನಿಗೆ 2 ಹುಟ್ಟು. ಅಂದರೆ ಒಂದು ತಾಯಿ ಜನ್ಮ ನೀಡ್ತಾಳೆ, ಆ ಜನ್ಮ ನೀಡಿದಂಥ ಒಂದು ಮಾಂಸದ ಮುದ್ದೆಗೆ ಒಂದು ಆಕಾರವನ್ನು ತಂದೆ ಕೊಟ್ಟ ನಂತರ ಅದಕ್ಕೆ ಉನ್ನತವಾದ ಸ್ಥಾನವನ್ನು ಕೊಡುವರು ಗುರುಗಳು. ಅದಕ್ಕೆ ತಾಯಿ ಜೀವ ನೀಡಿದರೆ ತಂದೆ ಬದುಕನ್ನು ಕಟ್ಟಿಕೊಡ್ತಾನೆ. ಗುರುಗಳು ನಮಗೆ ಜ್ಞಾನವನ್ನು ನೀಡಿ ಒಂದು ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ತುಳಸಿದಾಸರು ಒಂದು ಮಾತನ್ನು ಹೇಳ್ತಾರೆ. ಏನು ಮಾಡ್ತಾರೆ, ಒಂದು ಕಡೆ ಒಂದು ಮಾತು ಹೇಳ್ತಾರೆ,
7 ಸಮುದ್ರಗಳ ನೀರನ್ನು ಒಂದು ಮಸಿಯನ್ನಾಗಿ ಮಾಡಿ ಇಡೀ ಭೂಮಂಡಲವನ್ನೇ ಒಂದು ಭೂಪುಟವಾಗಿ ಗುರುಗಳ ಬಗ್ಗೆ ಬರೆದರೂ ಕೂಡ ಈ ಭೂಮಂಡಲದಲ್ಲಿ ಕಡಿಮೆ ಬೀಳುತ್ತಂತ. ಅಂದ್ರೆ ಗುರುವಿನ ಮಹತ್ವ ಅಷ್ಟು. ನಾವು ತಿಳ್ಕೊಂಡಂಗ ಗುರು ಈಗೇನು ಮಾಡಕತ್ತಾರೆ ವಿದ್ಯಾರ್ಥಿಗಳು, ಗುರುಗಳಿಗೆ ಮರ್ಯಾದೆ ಕೊಡ್ತಿಲ್ಲ. ಯಾಕಂತಂದ್ರೆ ಅವರು ಏನು ತಿಳ್ಕೊಂಡಾರ, ಇಂಟರ್ನಲ್ ಮಾರ್ಕ್ಸ್ ಇದ್ರಂದ್ರೆ ಗುರುಗಳಿಗೆ ಒಂದು ಗೌರವ ಸ್ಥಾನವನ್ನು ಕೊಡ್ತಾರ. ಇಲ್ಲಕ್ಕಂತಂದ್ರೆ ಅವ್ರಿಗೆ ಎದುರು ಆಡ್ತಾರ. ಆದ್ರೆ ಅವಾಗಿನ ವಿದ್ಯಾರ್ಥಿಗಳು ನಾವು ಹಂಗಿದ್ದಿಲ್ಲ. ನಮಗಿರುವ 2 ಬಸ್ ಇದ್ವು. ಒಂದು ಹನುಮಗುಡ್ಡ, ಒಂದು 3 ಗಂಟೆಗೆ ಒಂದು ಬಸ್ ಹೋಗಿತ್ತು. ಮುಂಜಾನೆ 8-8:30 ಒಳಗೆ ನಮಗೊಂದು ಬಸ್ ಆಯಿತು ಅಂತಂದ್ರೆ ರಾಮನಗೌಡ ಸರ್, ಎಲ್ಲರೂ ಪ್ರಕಾಶ್ ಸರ್ ಇರ್ಬೋದು, ಹನುಮಂತಪ್ಪ ಸರ್ ಇರ್ಬೋದು, ಮತ್ತು ರವಿಕುಮಾರ್ ಸರ್ ಇರ್ಬೋದು, ಎಲ್ಲರೂ ನಾವು ಈ ಕಡೆ ಒಂದೇ ಬಸ್ಸಿಗೆ ಬರೋರು. ಆ ಬಸ್ ತಪ್ಪಂದ್ರೆ ಯರಗೋಡಿ ಬಸ್ ಅಂತ ಬರ್ತಿತ್ತು. ನಿಮಗೆ ನೆನಪಾದೋ ಇಲ್ಲ ಗೊತ್ತಿಲ್ಲ. ಆ ಗುಣಸಾರ್ಲಿಂದ ನಾವು ಕಾಚಾಪುರ್ಲಿಂದ ಗುಣಸಾರಕ್ಕೆ ನಾವು ನಡ್ಕೊತ ಬರ್ತಿದ್ವಿ. ಬಂದು ಯರಗೋಡಿ ಬಸ್ಸಿಗೆ ಬರ್ತಿದ್ವಿ. 3 ಗಂಟೆಗೆ ಅದು ಊಟ ಮಾಡೋದ್ರಾಗ ಬಸ್ ಹನುಮಗುಡ್ಡಕ್ಕೆ ಹೋಗಿತ್ತು ಅಂತಂದ್ರೆ ನಾವು ಬಸ್ಸಿಗೆ ಸರ್ ತಮ್ಮ ಪಾಠವನ್ನು ಹೆಚ್ಚು ಕಮ್ಮಿ ಟೈಮು ಮೇಂಟೈನ್ ಮಾಡಿ, ಇಲ್ಲ ಇವತ್ತು ಬಸ್ ಹೋಗ್ಯದ ಕುಂದ್ರಿ, ಇಲ್ಲಾಂದ್ರೆ 4 ಒಳಗೆ ಶಾಲೆ ಬಿಟ್ಟು ನಾವು ಗುಡ್ಡದ ಒಳಗೆ ಕವಳಿಕಾಯಿ ಹರ್ಕೋತ ತಿಂದು ಊರು ಮುಡ್ತಿದ್ವಿ. 6 ಗಂಟೆ ಹಾಕಿತ್ತು ನಮ್ಗೆ ಮತ್ತೆ ಪ್ರತಿದಿನ ನಾವು ಶಾಲೆಗೆ ಬರ್ಬೇಕಂತ ಅನ್ನಿಸ್ತಿತ್ತು. ಏನೋ ನಮಗೆ ಇವತ್ತು ಶಾಲೆ ನಾವು ನಡ್ಕೊಂತ ಹೋಗಿವಿ, ನಮ್ಗೆ ಯಾವುದು ಗೊತ್ತಿದ್ದಿಲ್ಲ. ಇಲ್ಲೇ ಸೂಕ್ಷ್ಮ ಇರೋರು ಅಂತಂದ್ರೆ ರವಿಕುಮಾರ್ ಸರ್ ಮತ್ತು ಚಂದ್ರಶೇಖರ್ ಸರ್. ರವಿಕುಮಾರ್ ಸರ್ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿಲ್ಲ. ಅವರಿಗೆ ಯಾಕೆ ಸ್ವಲ್ಪ ಅಡೆಚಣೆ ಆಗ್ಯದ, ಬಂದಿಲ್ಲ. ಅವರು ಸ್ವಲ್ಪ ಇಲ್ಲಿ ಸೂಕ್ಷ್ಮ ಇರೋರು. ಇವರು ಹನುಮಂತಪ್ಪ ಸರ್ ಅಂದ್ಕೊತಿದ್ರು, ಕೃಷ್ಣ ಸರ್ ಅಂದ್ಕೊತಿದ್ರು, ಪ್ರಕಾಶ್ ಸರ್ ಅಂದ್ಕೊತಿದ್ರು, ರಾಮನಗೌಡ ಸರ್ ಅಂದ್ಕೊತಿದ್ರು, ವಿರೂಪಾಕ್ಷಪ್ಪ ಸರ್ ಎಲ್ಲರೂ ಇವರು ನಮ್ಮ ಏರಿಯಾದೊಳಗೆ ಹುಟ್ಟಿದಂಗಾಗಿತ್ತು. ಆದ್ರೆ ಇವ್ರು ಮಾತ್ರ ಸ್ವಲ್ಪ ಸೂಕ್ಷ್ಮ ಇದ್ರೂ ಸ್ವಲ್ಪ ಪ್ರಕಾಶ್ ಸರಿ ನಾವು ಭಾಳ ಅನಿಸ್ತಿದ್ವಿ. ಯಾಕಂದ್ರೆ ನಮಗೆ ಗಣಿತ ಬರ್ತಿದ್ದಿಲ್ಲ. ಗಣಿತ ಅಂದ್ರೆ ಅವರು ನಮಗೇನು ಬಡಿತಿದ್ದಿಲ್ಲ, ಏನಿಲ್ಲ. ಬಂದು ಬೋರ್ಡ್ ಮ್ಯಾಗ ಹಿಂಗೆ ನಿಂತು ಹೆಡ್ಲೈನ್ ಹಾಕಿ ನಿಂತರು ಅಂದ್ರೆ ಅಲ್ಲೇ ಗಡ 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 ಏನೇನೋ ಒಂದು ನೆವ ಮಾಡೋರು. ಆದರೂ ಕೂಡ ಅವ್ರು ಏನೂ ಅಂತಿದ್ದಿಲ್ಲ. ಆದರೂ ಹೆಂಗಾರ ಮಾಡಿ 10th 35-45 ಸಜ್ಜಲಗುಡ್ಡಕ್ಕೆ ಸೆಂಟ್ರ್ ಇತ್ತು, ಪಾಸ್ ಆದ್ವಿ. ಏನೋ ಮಾಡಿ ಒಂದು ಡಿಗ್ರಿ ಮುಗಿಸ್ಕೊಂಡ್ವಿ. ಆದ್ರೆ ವಿಜ್ಞಾನ ಸರ್, ರವಿಕುಮಾರ್ ಸರ್, ಫಸ್ಟ್ ನಮ್ಗೆ ನಾರಾಯಣ ಸರ್ ಇದ್ರೆ, ನಾರಾಯಣ ಸರ್ ಏನದು ನಮ್ಮ ಮನೆಯವ್ರ ತಂದೆ ಇದ್ದಂಗೆ ಬಂದರು ಅಷ್ಟೇ, ಬರ್ಲಿಕ್ಕೂ ಅಷ್ಟೇ. ಇದು ಹಂಗಲ್ಲ, ಇದು ಹಿಂಗೆ ಮಾಡ್ಬೇಕನ್ನೋರು. ಹೆಂಗ ಮಾಡಿ ಯಾವುದು ವಿಜ್ಞಾನ ಮಾಡಿದ್ವಿ. ನಮ್ಗೆ ಹನುಮಂತಪ್ಪ ಸರ್ ನಮ್ಗೆ ಹೇಳ್ತಕ್ಕ ಬಂದ್ರು ಅಂದ್ರೆ ಅವ್ರು ಎಲ್ಲದ್ರಾಗೂ ಅದು ಇದು ಇದ್ದಂಗೆ ಚೌ ಬಾತ್ ಎಲ್ಲನೂ ಹೇಳೋರು. ಕನ್ನಡನೂ ಹೇಳೋರು. ಸಮಾಜ ಹೆಂಗೆ ಹೇಳ್ತಿದ್ರು ಅಂತಂದ್ರೆ ನಾವು ಕುಂತು ಪುಸ್ತಕ ಓದೋದು ಬೇಕಾಗೇ ಇದ್ದಿಲ್ಲ. ಆ ಪಾಠ ಹೇಳಿದ ಮೇಕ ಅಲ್ಲೇ ಕ್ವಶನ್ ಕೇಳಿದ್ರು ಕೂಡ ನಮಗೆ ಅಷ್ಟು ಚೆಂದಾಗಿ ಸಮಾಜ ಹೇಳ್ತಿದ್ರು. ಸ್ವಲ್ಪ ದಿನ ಇಂಗ್ಲೀಷ್ನು ಹೇಳಿಕೊಟ್ರು. ಆಮೇಲೆ ಕೃಷ್ಣ ಸರ್ ಬಂದರು, ಆಮೇಲೆ ಚಂದ್ರಶೇಖರ್ ಸರ್ ಬಂದರು. ವಿರೂಪಾಕ್ಷ ಸರ್ ಏನು ಅಂತಂದ್ರೆ ತೋಟಗಾರಿಕೆಯ ಬಗ್ಗೆ ನಮ್ಗೆ ಹೇಳಿದ್ರು. ಅಲ್ಲಿಂದ ಬೋರ್ ಪಂಚಪ್ಪನಂಗಡಿ ಅಂತಿದ್ರು, ಅಲ್ಲಿಂದ ಬೋರ್ಲಿಂದ ನೀರು ತಂದು ಗಿಡಗಳನ್ನ ಬೆಳೆಸಿ ಎಲ್ಲ ರೀತಿ ಕೂಡ ನಮ್ಗೆ ಸಹಕಾರ ಕೊಟ್ಟರು. ನಾವು ಅವ್ರಿಗೆ ಹಂಗೆ ಕೊಟ್ವಿ. ನಮ್ಗೆ ಏನು ಗೊತ್ತಿದ್ದಿಲ್ಲ. ಆದರೂ ಕೂಡ ನಮ್ಗೆ ನಮ್ಮ ತಂದೆ ತಾಯಿ ಅನ್ಎಜುಕೇಟ್ ಆದರೂ ಕೂಡ ನಮ್ಗೆ ಇಲ್ಲಿ ತನ ಒಂದು ಮಾರ್ಗದರ್ಶನ ಮಾಡಿ, ನಾವು ಏನೋ ಮುಂದೆ ನೌಕರಿ ಹಿಡ್ದಿಲ್ಲ ಅಂದರೂ ಅವ್ರು ಕಲಿಸಿದಂಥ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಉನ್ನತ ಮಟ್ಟದಾಗ ಅದೀವಿ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಈ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಗದ್ದೆಪ್ಪ ಅವರು ಇರ್ಬೋದು, ದೌಲ್ ಸಾವ್ರವ್ರು ಇರ್ಬೋದು, ಬೀರಪ್ಪ ಅವ್ರು ಇರ್ಬೋದು, ವೀರೇಶ್ ಅವರು, ಎಲ್ಲ ನನ್ನ ಸ್ನೇಹಿತ ಬಳಗದವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಮಗೆ ನಡೆಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ. ಇನ್ನೊಂದು ಮಾತು ಏನು ಅಂತಂದ್ರೆ, ಗ್ರೀಕಿನ ತತ್ವಜ್ಞಾನಿಯಾದಂಥ ಅಲೆಕ್ಸಾಂಡರ್ ಒಂದು ಕಡೆ ಹೇಳ್ತಾನೆ ಗುರುವಿನ ಬಗ್ಗೆ. ಏನು ಹೇಳ್ತಾನಂತಂದ್ರೆ, ಒಂದು ಸಲ ಅಲೆಕ್ಸಾಂಡರ್ನ ಅವ್ರ ಪ್ರಜೆಗಳು ವಿಹಾರಕ್ಕೆ ಅಂದ್ರೆ ಹೊರಗಡೆ ಕರ್ಕೊಂಡು ಹೊಂಟಿರ್ತಾನ, ಕುದುರೆ ಸವಾರಿ ಮಾಡ್ಕೊಂಡು. ಒಂಟತ್ನೊಳಗೆ ಅಲೆಕ್ಸಾಂಡರ್ ಏನು ಮಾಡ್ತಾನಂತಂದ್ರೆ, ಕುದುರೆ ಹಿಡಿದು ಒಂದು ಸಣ್ಣದಾದ ಗುಡಿಸಲಿ ಇರ್ತದ. ಆ ಗುಡಿಸಲಿ ಮುಂದೆ ಹರಿಕಾದ ಬಟ್ಟೆಯನ್ನು ಹಾಕಿಕೊಂಡಂತ ಒಬ್ಬ ಮುದುಕ ಕುಂತಿರ್ತಾನ. ಅವಾಗ ಕುಂತ ತಕ್ಷಣ ಅವ್ರು ಏನು ಮಾಡ್ತಾನ, ಆ ಸವಾರಿಯಿಂದ ಅಂದ್ರೆ ಅಂಬಾರಿಯಿಂದ ಹಿಡಿದು ಆ ಮುದುಕನ ಹತ್ರ ಹೋಗಿ ಓಡಿ ಹೋಗಿ ಕಾಲು ಹಿಡ್ಕೊತಾನೆ.
ಅವಾಗ ಪ್ರಜೆಗಳು ಅಂತಾರ, ಅಲ್ಲ ನಾವೆಲ್ಲ ಇವ್ ರಾಜಾಗ ಇಷ್ಟು ಸನ್ಮಾನ ಮಾಡಿ ಇಲ್ಲಿ ಕರ್ಕೊಂಬಂದೀವಿ, ಒಬ್ಬ ಎತ್ತಿಚ್ಚ ಮುದುಕ ಕುಂತಾನ, ಆ ಮುದುಕನ ಬಲ್ಲಿ ಹೋಗಿ ಕಾಲು ಹಿಡ್ಕೊಂತಾನಲ್ಲ, ಎಂಥ ರಾಜ ಇವ ಅಂತೇಳಿ ಅವು ರಾಜನಿಗೆ ಪ್ರಜೆಗಳು ಇದು ಗೇಲಿ ಮಾಡ್ತಾರ. ಅವಾಗ ಅಲೆಕ್ಸಾಂಡರ್ ತನ್ನ ಪ್ರಜೆಗಳಿಗೆ ಒಂದು ಉತ್ತರ ಕೊಡ್ತಾನ, ನಾನು ನೀವು ಯಾಕೆ ಕಾಲು ಹಿಡ್ಕೊಂಡ್ರಿ ಅಂತ ಕೇಳಕತ್ತೀರಲ್ಲ, ಅದಕ್ಕೆ ನಾ ಎರಡು ಕಾರಣ ಕೊಡ್ತೀನಿ ಅಂತ ಹೇಳ್ತಾನ. ಏನು ಅಂತ, ನನ್ನ ತಂದೆ ಸ್ವರ್ಗದಿಂದ ಭೂಮಿಗೆ ಈ ದೇಹವನ್ನು ತಂದಿರಬಹುದು, ಆದ್ರೆ ಈ ಭೂಮಿಯಿಂದ ಸ್ವರ್ಗಕ್ಕೆ ನನ್ನ ಗುರುಗಳು ನನ್ನ ಹೆಸರನ್ನು ಏರ್ಸ್ಯಾರ, ಅದಕ್ಕೆ ನಾನು ಅವ್ರಿಗೆ ಸನ್ಮಾನ ಮಾಡಕತ್ತೀನಿ ಅಂತೇಳಿ ಹೇಳಕತ್ತಾರ. ಅಂದ್ರೆ ಗುರುವಿನ ಮಹತ್ವ ಎಷ್ಟು ಹೇಳಿದ್ರು ಕಮ್ಮಿ. ಸಂಸ್ಕೃತದಾಗ ಅದಕ್ಕೆ ಹೇಳ್ತಾರ, ನ ಗುರೋರಧಿಕಂ ನ ಗುರೋರಧಿಕಂ, ಅಂದ್ರೆ ಗುರುವಿನಕ್ಕಿಂತ ಯಾವುದೂ ಹೆಚ್ಚಿಲ್ಲ. ಆದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಗುರು ಅಂತಂದ್ರೆ ಒಂಥರ ಅದಿದು ಮಾಡಕತ್ತಾರ, ತುಚ್ಛ ಮಾಡ್ತಾರಂತಾರಲ್ಲ, ಆ ರೀತಿ ನಮ್ಗೆ ಅದು ಏನೂ ಗೊತ್ತಿದ್ದಿಲ್ಲ. ಟೋಟಲ್ ನಾವು ಹೆಂಗಾಗಿದ್ವಿ, ನಮ್ಗೆ ಅವಾಗ ಫೋನ್ ಇದ್ದಿಲ್ಲ. ಏನು ಅವ್ರ ಪುಸ್ತಕದೊಳಗೆ ಹೇಳಿದ್ದ, ಇವಾಗ MD ಸರ್ ಕೂಡ ಕನ್ನಡ ಕವಿ ಪರಿಚಯ ಹಿಂಗೆ ಹಾಕಿದ್ರ ಅಂತಂದ್ರೆ ನಾವು ಏನು ಕವಿ ಪರಿಚಯ ಬುಕ್ದಾಗ ಓದೋದು ಅವಶ್ಯನೇ ಇದ್ದಿಲ್ಲ ನಮ್ಗೆ. ಏನು ಹಿಂಗೆ ಈ ಕಡೆ ಬೋರ್ಡ್ ಮ್ಯಾಗ ಕವಿ ಪರಿಚಯ ಬರೆದ್ರು ಅಂತಂದ್ರೆ ಅದು ತಾನಾಗೆ ಬರ್ತಿತ್ತು. ಅಂದ್ರೆ ಅವಾಗ ಅವರಿಗೆ ಕನ್ನಡದ ಪಂಡಿತ ಅಂತೇಳಿ ಬಿರುದು ಕೊಟ್ಟಿದ್ರು ನಮ್ಮ MD ಸರ್ ಅವ್ರಿಗೆ. ಹಲೋ, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ಇಲ್ಲಿ ವೇದಿಕೆಯ ಮೇಲೆ ನೆರೆದಂಥ ಗುರುವೃಂದ ವರ್ಗದವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು, ಮತ್ತು ನನ್ನ ಜೊತೆಗೆ ವಿದ್ಯಾಭ್ಯಾಸ ಮಾಡಿದಂಥ ಸಹಪಾಠಿಗಳಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಏನೆಂದರೆ, ನನ್ನ ಸಹಪಾಠಿ ಹೇಳಿದಂತೆ ಗುರುಗಳಿಲ್ಲದೆ ಶಿಷ್ಯರು ಇಲ್ಲ. ಜಗತ್ತಿನಲ್ಲಿ ಗುರು ಹಿಂದಿಂದಲೇ ಶಿಷ್ಯ, ಅದು ಸತ್ಯ, ಅದು ನಾನು ಗೊತ್ತು, ಎಲ್ಲರಿಗೂ ಗೊತ್ತು. ಅದರ ಜೊತೆಗೆ ಈ ಕಾರ್ಯಕ್ರಮ ಮುಖ್ಯವಾಗಿ ಏನೆಂದರೆ, ಗುರು ವಂದನ ಅಂದರೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಸಂಸಾರದ ಜಂಬಟದಲ್ಲಿ ನಾವು ಗುರುವನ್ನೇ ಮರೆತು ಬಿಟ್ಟಿರ್ತೀವಿ. ಯಾಕಂದ್ರೆ 15 ವರ್ಷ ಏನು ಶಾಲೆ ಕಲ್ತಿರ್ತೀವಿ, ಅವಾಗಷ್ಟೇ ಟೀಚರ್ ಸ್ಟೂಡೆಂಟ್ ಅನ್ನೋದು ಅಷ್ಟೇ ನೆನಪಿರುತ್ತೆ. ನಮ್ಮ ಪರ್ಸ್ನಲ್ ವಿಷಯಕ್ಕೆ ಹೋದಾಗ ಅದೇ ಜಂಬಟದಲ್ಲಿ ಇಟ್ಬಿಡ್ತೀವಿ ನಾವು. ಅದನ್ನು ಮರಿಬಾರ್ದು. ನಾವು ಗುರುಗಳಿಗೆ ಒಂದು ವೇದಿಕೆಯನ್ನು ನಿರ್ಮಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಮ್ಮ SLC ಗ್ರೂಪ್ನವ್ರು ಏನು ಮಾಡ್ಯಾರಲ್ಲ, ಭಾಳ ಧನ್ಯವಾದಗಳು ಅವರಿಗೆ. ಯಾಕಂದರೆ ನಾವು ಮನಸ್ಸಿನಲ್ಲಿ ನೆನ್ಕೊಂತೀವಿ, ಆದರೆ ನಿಜವಾಗಿ ಇಷ್ಟು ಜನರ ಶಿಷ್ಯರನ್ನ ಒಂದೇ ವೇದಿಕೆಯಲ್ಲಿ ನೋಡುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಇರ್ಬೋದು, ಗುರು ಶಿಷ್ಯರು ಪಾರಂಪರಿಕವಾಗಿ ನಡೆದು ಬಂದಿದೆ. ನಾನು ಒಬ್ಬ ಗುರುವಿನ ಮಗಳು, ಈಗ ಶಿಷ್ಯ ಆಗಿದ್ದೀನಿ, ಒಳ್ಳೆ ಒಂದು ತಾಯಿ ಆಗಿದ್ದೀನಿ, ಕರೆಕ್ಟು. ಆದರೆ ಹಿಂದಿಲ್ದು ಮರಿಬಾರ್ದು. ಬೇರನ್ನು ಗಿಡ ಬೆಳೆದ ಮ್ಯಾಗ ನೆಲನ ಒದಿಬಾರ್ದು ಅಂತಲ್ಲ, ಆ ಥರ ನಾವು ಗುರುವನ್ನ ಮರಿಬಾರ್ದು. ಎಲ್ಲ ಶಿಕ್ಷಕರು ಕೂಡ ಒಂದೊಂದು ವಿಷಯಗಳನ್ನು ಬೋಧಿಸುವುದರ ಜೊತೆಗೆ ಅದರ ಮೂಲವನ್ನು, ಅದರ ಉದ್ದೇಶವನ್ನು ನಮಗೆ ಕರೆಕ್ಟಾಗಿ ತಿಳಿಸ್ಕೊತ ಬಂದಲ್ಲೇ ಇವತ್ತಿನ ದಿನದಲ್ಲಿ ನಾವು ಒಂದು ಡಿಗ್ರಿ ಅಂತ ಮುಗಿಸ್ಕೊಂಡು ನಮ್ಮ ಮಕ್ಕಳಿಗೆ 4 ಅಕ್ಷರ ಕಲಿಸೋಕ್ಕೆ ಸಾಧ್ಯ ಆಗೋ ಮಟ್ಟಿಗೆ ನಾವು ಬೆಳೆದೀವಿ. ಸರ್ಕಾರಿ ಉದ್ಯೋಗ ಸೇರ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ನಾವು ಇದು ತಪ್ಪು ಸರಿ ಅಂತ ನಮ್ಗೆ ವಿವೇಚನೆಯನ್ನು ಕೊಟ್ಟಾರಲ್ಲ, ಅಷ್ಟು ಸಾಕು ನನಗೆ ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ. ಅದ್ರ ಜೊತೆಗೆ ಸ್ನೇಹ ಸಮ್ಮೇಳನ ಅಂದರೆ ಎಲ್ಲರೂ ಆಗ ಬನ್ನಿರಿ ಅಂದರೆ ಯಾರೂ ಸಿಗ್ತಿದ್ದಿಲ್ಲ ನಾವು ಸ್ಟೇಜ್ ಮ್ಯಾಗ. ಈ ಒಂದು ಕಾರ್ಯಕ್ರಮವನ್ನು ಮಾಡಿರತಕ್ಕಂಥ ಉದ್ದೇಶದಿಂದ ಎಲ್ಲ ಸ್ನೇಹಿತರು, ಅವ್ರ ಮಕ್ಕಳು, ಅವ್ರ ಗಂಡಂದಿರು ಎಲ್ಲರೂ ಸೇರೋಕೆ ಒಂದು ಅವಕಾಶ ಆಗೈತಿ. ಎಸ್ಪೆಷಲಿ ನಾನು ಈ ಡಿಸ್ಟಿಕ್ನೊಳಗೆ ಇರೋದಿಲ್ಲ, ಬೇರೆ ಡಿಸ್ಟಿಕ್ನಲ್ಲಿ ಇರೋದ್ರಿಂದ ನನಗೆಲ್ಲರೂ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ನನ್ನ ಮಕ್ಕಳು ಜೋಕ್ ಮಾಡ್ತಾರೆ, ಮಮ್ಮಿ ನಿಮ್ಮ ತವ್ರ ಮನೆಗೆ ಹೋದ್ರೆ ನಿನ್ನ ಗಂಡನ ಮನೆ ನೆನಪಿರಂಗಿಲ್ಲ, ಮಕ್ಕಳು ನೆನಪಿರಂಗಿಲ್ಲ ಅಂತ. ಅದು ಸತ್ಯ. ಯಾಕಂದರೆ ನಾನು ಬೆಳೆದಿರೋದು ಇಲ್ಲಿ, ಇರೋದು ಅಲ್ಲಿ. ನನಗೆ ಪ್ರತಿದಿನ ಇದು ನೆನಪಾಗುತ್ತೆ. ನನ್ನ ಮಗ ಒಬ್ಬ SLC ಒಬ್ಬ ಅಂತದಾಳ, ನಮಗೆ ಸರ್ ಈ ಥರ ಪಾಠ ಮಾಡ್ತಿದ್ರು, ಈ ಥರ ಹೇಳ್ತಿದ್ರು, ನೀವು ಈ ಥರ ಇರ್ರಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕಲ್ತಿದ್ದು ತಂದೆ ತಾಯಿ ಕಲಿಸಿರ್ಬೋದು 50%, ಆದರೆ ನಮ್ಮ ಮುಂದಿನ 50% ಶಿಕ್ಷಕರಿಂದ ಏನು ಕಲಿಸೈತಲ್ಲ ಅದನ್ನು ನಾವು ಸಾಯತನ ನೆನಪಿರ್ತೀವಿ. ತಾಯಿ ತಾನೇ ಮೊದಲ ಗುರು ಅಂತ ಹೇಳಿರೋದು ಸುಳ್ಳಲ್ಲ, ಮಾತಲ್ಲ. ಯಾಕಂದರೆ ಮಕ್ಕಳು ಓದೋದ್ರಾಗ ಮುಂದಿದ್ರೆ ಸಾಲದು, ಅದ್ರ ಜೊತೆಗೆ ಸಂಸ್ಕಾರ, ನಯ, ವಿನಯ, ವಿದ್ಯೆ, ಪ್ರೀತಿ, ವಿಶ್ವಾಸ, ಗೌರವ ಎಲ್ಲವನ್ನು ಬೆಳೆಸುವಂಥದ್ದು ಭಾಳ ಮುಖ್ಯವಾಗಿದೆ. ಈಗಿನ ಕಾಲದಲ್ಲಿ ಹಾಯ್ ಬಾಯ್ ಅಂದೊಂದು ಮೆಸೇಜ್ ಕಳಿಸಿದ್ರೆ ಸಂಬಂಧ ಉಳಿಯೋದಿಲ್ಲ. ಅದರ ಜೊತೆಗೆ ಅಣ್ಣ, ತಮ್ಮ, ಅಜ್ಜ, ಅಪ್ಪ, ಅಕ್ಕ ತಂಗಿಯರು, ಸ್ನೇಹಿತರು ಅಂತ ಕೂಡಬೇಕು. ಯಾರೋ ರೊಕ್ಕ ರೂಪಾಯಿ ಕೇಳಂಗಿಲ್ಲ.
ಪ್ರೀತಿ ವಿಶ್ವಾಸ ಮಾತಾಡೋದಿದೆ ಅದೇ ದೊಡ್ಡ ಒಂದು ಆಸ್ತಿ. ಈಗಿನ ಮಕ್ಕಳು ಹಂಗಲ್ಲ, ಆಯ್ ಮಮ್ಮಿ ಬಾಯಪ್ಪ ಅಂದು ಹೋಗ್ಬಿಡ್ತಾರೆ. ಆದರೆ ಅವ್ರಿಗೇನು ಅನ್ಸೋದಿಲ್ಲ. ಮನೆಯಾಗಿದ್ದ ತಂದೆ ತಾಯಿ ಏನಪ್ಪ ನನ್ನ ಮಕ್ಳು ಹಿಂಗೆ ಮಾಡ್ತಾರಲ್ಲ ಅಂತ ಅನ್ಸುತ್ತೆ. ಆದರೆ ನಮ್ಮ ಗುರುಗಳು ಹಂಗೆ ಕಲಿಸ್ಲಿಲ್ಲ. ಹಿರಿಯರಿಗೆ ಗೌರವ ಕೊಡಬೇಕು, ಕೂಡಬೇಕು, ಆಡಬೇಕು, ಕೂಡಿ ಬೆಳಿಬೇಕು. ಶಾಲೆ ಬಿಟ್ಟ ಮ್ಯಾಗೂ ಸತ್ತ ಸರ್ ನಮ್ಮನ್ನು ಒಂದೇ ಕಡೆ ಕೂಡಿರ್ತಿದ್ರು. ಯಾಕೆ? ಸಹಪಾಠಿಗಳು ಒಂದಾಗಿ ಇರಲಿ, ಅದು ಜೀವನದಲ್ಲಿ ಮುಖ್ಯ. ಈಗ ಎಮ್ ಡಿ ಸರ್ ಇರ್ಬೋದು, ಪ್ರಕಾಶ್ ಸರ್ ಇರ್ಬೋದು, ರಾಮಗೌಡ ಸರ್, ಹನುಮಂತಪ್ಪ ಸರ್ ಎಲ್ಲರೂ ನಾವು ಬಂದಾಗೆ ಫಸ್ಟ್ ಬಂದರು. ಸರ್ ಕೃಷ್ಣ ಸರ್ ಎಲ್ಲರೂ ಅವ್ರ ನಾವು ಹೊಸಬ್ರು ನೀವು ಹೊಸಬ್ರು, ಶಿಕ್ಷಕ ಅದು ಎಲ್ಲ ಕ್ಲಾಸ್ನಾಗ ಹೊರಗೆ ಬಂದ್ಮೇಲೆ ನೀವು ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಅಂತಿದ್ರು. ನಮಗೆ ಬಸ್ ಎಷ್ಟೋ ಥರ ಬರಲಿ ನಾವು ಇಲ್ಲಿ ಆಡ್ತಿದ್ವಿ, ಆದರೆ ಎಂಜಾಯ್ ಮಾಡ್ತಿದ್ವಿ ನಾವು. ಈಗಿನ ಮಕ್ಕಳಿಗೆ ಹಂಗಿಲ್ಲ, ವ್ಯಾನ್ ಬಂದು ಹಾರ್ನ್ ಆಗ್ತಿರ್ತೈತೆ, ಓಡ್ತಿರ್ತಾವೆ, ತಮ್ಮ ಗೊತ್ತಿದ್ದ ತಮ್ಗೆ ಅರಗಿರಂಗಿಲ್ಲ. ಹಂಗೆ ಈಗಿನ ಕಾಲ ಓಡೋದೇ ಆಗ್ಬಿಟ್ಟೈತಿ. ಜೀವನ ಅದಲ್ಲ. ಯಾವ ವಯಸ್ಸಿನಾಗ ಮನುಷ್ಯ ಖುಷಿ ಪಡಬೇಕು, ಆ ವಯಸ್ಸಿನಾಗ ಖುಷಿ ಪಟ್ಟಿದ್ದೆ ಯೂನಿವರ್ಸ್ ನಮಗೆ ಬ್ಲೆಸ್ ಮಾಡ್ತದೆ. ಅದು ಮುಂದೆ ಒಯ್ತದೆ ನಮಗೆ ಸಂತೋಷವನ್ನು. ಟೆನ್ಷನ್ ಒಳಗೆ ಮುಂದೆ ಇರ್ತೀವಿ, ಸಂಸಾರ ಜಂಬಡದ ಮೇಲೆ ಬಿದ್ದು ಬೀಳತ್ತೀವಿ, ಟೆನ್ಷನ್ ನಡೀತೈತಿ, ಜೀವನ ಸಾಕ್ತೈತಿ. ಆದರೆ ಈ ಖುಷಿ ಮತ್ತೆಲ್ಲೂ ಸಿಗೋದಿಲ್ಲ. ಅದರಲ್ಲಿ 1ನೇ ಕ್ಲಾಸ್ನ 10ನೇ ತರಗತಿ ತನಕ ಏನು ಓದಿರ್ತೀವಲ್ಲ ಅದು ಸಾಯೋವರೆಗೂ ನೆನೆಯಿರ್ತೈತಿ. ಗೋಲ್ಡನ್ ಲೈಫ್ ಅನ್ನೋದು ಸತ್ಯವಾದ ಮಾತು. ಇವತ್ತಿನ ದಿನದಲ್ಲಿ ಇಷ್ಟು ಜನ ಸೇರಿವಂದ್ರೆ ಅದು ಶಬ್ದಕ್ಕೊಂದು ಸುವರ್ಣ ಅವಕಾಶ ಸಿಕ್ಕೈತಿ ಬಳಸಕ್ಕಂತ ನಾನು ಆಸೆ ಪಡ್ತೀನಿ. ಆದರೆ ನಾನು ಜಾಬ್ ಮಾಡಲಿಲ್ಲ, ಮಾಡ್ಬೇಕನ್ನೋ ಆಸೆ ಇತ್ತು, ಆಗಲಿಲ್ಲ. ಬಟ್ ನನ್ನ ಮಕ್ಕಳಿಗೆ ಹೇಳ್ತೀನಲ್ಲ, ಸರ್ ಕೊಟ್ಟು ಶಿಕ್ಷಣದಿಂದ ಹೇಳ್ಕೊಡ್ತೀನಿ ಅನ್ನೋ ಹೆಮ್ಮೆ ಐತಲ್ಲ, ನನಗದು ತುಂಬ ಹೆಮ್ಮೆ ಕೊಟ್ಟಿದೆ. ನಮ್ಮ ತಂದೆಯವರು ಅದನ್ನೇ ಕಲಿಸಿದ್ದಾರೆ, ಇಲ್ಲಿರೋವಂಥ ಗುರುಗಳು ಎಲ್ಲ ಕಲಿಸಿದ್ದಾರೆ. ಇಲ್ಲಿ ಇವತ್ತಿಗೂ ನಾ ಈ ಏರಿಯಾದಾಗ ಬಂದರೆ ಎಲ್ಲರೂ ನೆನಪಾಗ್ತಾರೆ. ಯಾರ ಮನೆಗೆ ಯಾರೂ ಹೋಗಂಗಿಲ್ಲ, ಯಾರ ಸಮಸ್ಯೆ ಯಾರೂ ಬೈಯಂಗಿಲ್ಲ. ಕೂಡಿ ಕಲ್ತೀವಲ್ಲಪ್ಪ, ಕೂಡಿ ಬೆಳೆದೀವಲ್ಲ ಅನ್ನೋದೊಂದು ಇರ್ತದಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ನಾ ಮೇಲೂ ನೀ ಮೇಲೂ ಅನ್ನೋದು ಬೇಡ. ನಮ್ಮ ಮಕ್ಕಳಿಗೆ ಇನ್ನೊಬ್ಬರ ಮೇಲೆ ಕಂಪೇರ್ ಮಾಡಬೇಡ್ರಿ, ದಯವಾಡಿ ಕಂಪೇರ್ ಮಾಡಿರಿ. ಎಷ್ಟು ಮಟ್ಟಿಗೆ ಕಂಪೇರ್ ಮಾಡಿ ಅವ್ರಿಗೆ ಉತ್ಸಾಹ ತುಂಬಬೇಕು, ಅವ್ರನ್ನ ದುರ್ಲಭರನ್ನ ಮಾಡಬೇಡ್ರಿ, ದಯಮಾಡಿ ಹೇಳ್ತೀನಿ. ಈಗಿನ ಪೇರೆಂಟ್ಸ್ ಮಾಡೋದೇ ಅದು, ನಾನು ಹಿಡಿದು ಹೇಳ್ತೀನಿ, ಒಂದೊಂದು ಟೈಮ್ನ ನಾನು ಅಂತೀನಿ. ಆದರೆ ಆಮೇಲೆ ಹೇಳ್ತೀನಿ, ಕಂಪೇರ್ ಮಾಡಿನಪ್ಪ, ಯಾಕೆ ನೀ ಮೇಲೆ ಬರಲಿ ಅಂತ ಮಾಡೀನಿ, ನೀನು ಕೆಳಗೆ ಕೀಳ್ಬೇಕಂತ ಮಾಡಿಲ್ಲ ನಾನು. ಯಾಕಂದರೆ ಈಗಿನ ಕಾಲದಾಗ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಮರ್ಯಾದೆ ಇದ್ದಷ್ಟು ಯಾವುದಕ್ಕೂ ಇಲ್ಲ. ಅದನ್ನು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ. ಹುಟ್ಟಿದಾಗಿನಿಂದ ಬಂದಿದ್ದು ಸಾಯೋ ತನಕ ನಮ್ಮ ಕೊನೆಗಿರೋದು ಅದೇ. ನಾವೆಲ್ಲರ ಹೋಗಿ ನಿಂತೀವಿ ಅಂದ್ರೆ ನಮ್ಮ ಕಡೆ ವಿದ್ಯೆ ಇತ್ತಂದ್ರೆ ಕಡೆ ಮಾತಾಡುವಂಥ ಸೌಜನ್ಯತೆ ಇದ್ದರೂ ಕೂಡ 4 ಮಂದಿ ಬರ್ರಿ ಅಂತ ಕರೀತಾರೆ. ಅದೇ ನಮ್ಮ ಹತ್ರ ಇಲ್ಲಾಂದ್ರೆ ಯಾರು ಕರೀತಾರೆ ನಮ್ಮನ್ನು? ಬೇಡಪ್ಪಾಕಿಂದ ದೂರ ಹೋಗೋಣ ಅಂತ ಹೋಗ್ತಾರೆ. ಅದನ್ನು ಕೊಟ್ಟಂಥ ನನ್ನ ಶಿಕ್ಷಕ ವೃಂದದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ಸಭೆಯಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಾನು ಕಳಕಳಿಯಿಂದ ಬೇಡ್ಕೊತೀನಿ, ನಿಮ್ಮ ಮಕ್ಕಳಿಗೆ ಏನೇ ಎಜುಕೇಷನ್ ಕೊಡ್ರಿ, ಗೌರ್ಮೆಂಟ್ ಜಾಬ್ ಸೇರಿಸ್ರಿ, ಬಿಡ್ರಿ, ಅದು ಸೆಕೆಂಡ್ರಿ. ಒಳ್ಳೆಯ ಸಂಸ್ಕಾರ ಕೊಡ್ರಿ, ಪ್ರೀತಿಯಿಂದ ಕೊಡ್ರಿ, ಎಲ್ಲರ ಜೊತೆಗೆ ಹೊಂದಾಣಿಕೆ ಅಂತ ಸ್ವಭಾವವನ್ನು ಬೆಳೆಸಿರ್ತೀರಿ. ಆಲ್ರೆಡಿ ಎಲ್ಲರ ಮಕ್ಕಳು ದೊಡ್ಡವರದಾರ, ನನಗೆ ಅರ್ಥ ಆಗತ್ತೆ. ಬಟ್ ಸಣ್ಣವರಿದ್ದವ್ರ ಮಕ್ಕಳಿಗೆ ಒಂದು ಸ್ವಲ್ಪ ಹೇಳ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ರಿ. ನನಗಿಲ್ಲಿ ಬಂದಿರೋದೇ ದೊಡ್ಡ ಖುಷಿ. ನಾ ಬರೋದೇ ಡೌಟ್ ಇತ್ತು, ಬಂದ್ಬಿಟ್ಟು ಅದೊಂದು ದೊಡ್ಡ ಖುಷಿ ಆಗ್ಬಿಟ್ಟೈತೆ ನನಗೆಲ್ಲರನ್ನೂ ಭೇಟಿಯಾಗಿರೋದು. ನನಗೆ ಅದೇ ಒಂದು ನನಗೆ ಏನೋ ಅದ್ರ ಮುಂದೆ ನನಗೇನೂ ಬೇಕಾಗಿಲ್ಲಪ್ಪ ಅಂತ ಅನಿಸ್ಬಿಟ್ಟೈತಿ ಇವತ್ತು. ನನ್ನ ಮಗ ಕೂಡ ಬೆಳಗ್ಗೆ ನಾವು ಬಂದರೂ ನಮ್ಗೆ ನೆನಪಿರಲ್ಲಮ್ಮ, ನೀವು ಹೋಗಂತೇಳಿ ಕಳಿಸಲ್ರಿ. ಎಲ್ಲರಿಗೂ ಧನ್ಯವಾದ. ಎಸ್ಪೆಷಲಿ ದಾವಲ್ ಸಾಬ ಗದ್ದಪ್ಪ ಅವರು ಜೇಂಟ್ಸ್ ಒಳಗೆ ಮಾಡಿದ್ದಾರೆ, ಲೇಡೀಸ್ ಒಳಗೆ ವಿಜಯಲಕ್ಷ್ಮಿ, ಶಂಕರಮ್ಮ ಅವ್ರು ಭಾಳ ಕಷ್ಟಪಟ್ಟಿದ್ದಾರೆ, ಲೋಕಲ್ ಏರಿಯಾದವರು. ನಾ ಹೇಳಿದ್ದೆ, ನಾ ದೂರ ಇರ್ತೀನಿ, ಬರೋದೊಂದೇ ನನ್ನ ಕೆಲಸ ಅಂತೇಳಿ. ನೀ ಅಷ್ಟು ಮಾಡು ಸಾಕು, ನೀ ಬಂದ್ರೆ ಸಾಕು ಅಂದ್ರಲ್ಲ, ಅದಕ್ಕೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಷ್ಟು ಕೋಆಪ್ರೇಷನ್ ಯಾರೂ ಕೊಡೋಂಗಿಲ್ಲ. ಇವತ್ತಿನ ಮಕ್ಕಳಿಗೆ ಈ ವರ್ಷ ಎಕ್ಸಾಮ್ ಬರೆದ್ರೆ ನೆಕ್ಸ್ಟ್ ಇಯರ್ ಅವ್ರು ಯಾರೂ ಪರಿಚಯನೇ ಇರೋಂಗಿಲ್ಲ, ಹಂಗಿರ್ತಾರೆ. ಲಾಂಗ್ ಟೈಮ್ ತೊಗೊಂಡಾರ ಇದನ್ನು. 2000ರಿಂದ 2025 ತೊಗೊಂಡು ಮರೀಲಾರ್ದ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಒಟ್ಟಿಗೆ ಕೂಡಿಸಿ, ಶಿಕ್ಷಕರನ್ನ ಕೂಡಿಸಿ, ವೇದಿಕೆ ಮಾಡಿ, ಆ ಸುಸಂದರ್ಭವನ್ನು ತಂದು ಅದಕ್ಕೆ ಕರೆಕ್ಟಾದ ವ್ಯವಸ್ಥೆಯನ್ನು ಮಾಡಿ, ಹೆಣ್ಮಕ್ಳು ಬರೀ ಫಂಕ್ಷನಿಗೆ ಬಂದ್ರೆ ಸಾಕಪ್ಪ ಅನ್ನಷ್ಟು ಮಾಡಿದ್ರಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಎಂಬುದು ಸೂರ್ಯನಿದ್ದ ಹಾಗೆ, ಸೂರ್ಯನಿಗೆ ಯಾವ ದೇಶವು ಹೇಗೋ ಗುತ್ತಿಗೆ ಹಿಡಿಯಲಾರದು, ಜ್ಞಾನವೂ ಹಾಗೆ ಎನ್ನುವಂಥ ತನ್ನ ಹಳೆಯ ಅನುಭವಗಳನ್ನು ಹಂಚಿಕೊಂಡಿರುವಂಥ ಸಹೋದರಿ ಶೋಭಾದೇವಿಯವರಿಗೆ ಧನ್ಯವಾದಗಳು. ಇನ್ನೋರ್ವ ಹಳೆಯ ವಿದ್ಯಾರ್ಥಿ ಕೊನೆಯ ಮಾತು ರವಿಚಂದ್ರ ಅವರಿಂದ ತನ್ನ ಹಳೆಯ ಅನುಭವದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮರೆಯದ ಕ್ಷಣ. ಯಾಕಂದರೆ 25 ವರ್ಷಗಳ ನಂತರ ನಾನು ನನ್ನ ಗುರುಗಳನ್ನು ಮತ್ತು ನನ್ನ ಸ್ನೇಹಿತರನ್ನು ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಈ ಶಾಲೆಯಲ್ಲಿ ಕಲಿತು ಸುಮಾರು 25-26 ವರ್ಷ ಆಯಿತು. ಎಲ್ಲ ನನ್ನ ಸ್ನೇಹಿತರು ಭಾಳಷ್ಟು ಶ್ರಮ ವಹಿಸಿ
ಎಲ್ಲರನ್ನೂ ಕೂಡಿಸಿ ಇವತ್ತು ಈ ಫಂಕ್ಷನ್ ಮಾಡಿದ್ದಾರೆ ಅಂತಂದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಗುರುಗಳಿಗೂ ಎಲ್ಲ ಮಹನೀಯರಿಗೂ ಸ್ವಾಮೀಜಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನಾನು ಇಲ್ಲಿಂದ ನಂತರ ಅನವಸರಿಗೆ ಹೋದೆ, ಅಲ್ಲಿ SLC ಮುಗಿಸ್ಕೊಂಡೆ. ನಂತರ ಮುದ್ಗಲ್ PU ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲೂ ಕೂಡ PUC ಮುಗಿಸಿದೆ, ಅಲ್ಲೂ ಕಾಲೇಜಿಗೆ ಸೆಕೆಂಡ್ ಆಯಿತು. ಅಲ್ಲಿಂದ ಮುಂದೆ ನನ್ನ ತಂದೆ ತಾಯಿಗಳು ಹುಬ್ಬಳ್ಳಿಯಲ್ಲಿ ಕಾಡಸೂಸು ಕಾಲೇಜಲ್ಲಿ ಹಚ್ಚಿದರು, ಅಲ್ಲಿ ಕೂಡ ನಂದು ಒಳ್ಳೆಯ ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಆಯಿತು. ನಾನು ಈ ಕಡೆಯಿಂದ ಆ ಕಡೆ ಹೋದ್ನಲ್ಲ, ಹೀಗಾಗಿ ನನ್ನ ಭಾಳ ಅಂದರೆ ಒಂದು 3-4 ಜನ ಅಷ್ಟೇ ಬಿಟ್ಟಿದ್ರು. ರಾಹುಲ್ ಸಾಬ, ಚಂದ್ರಶೇಖರ ಬಿಟ್ಟರೆ ವೀರೇಶ, ಇನ್ನೊಬ್ಬ ವೀರೇಶ, ಗದ್ಯಪ್ಪ, ಇವು 4-5 ಜನ ಬಿಟ್ಟರೆ ನಮ್ಮ ವಿಜಯಲಕ್ಷ್ಮಿ ಅವರೊಬ್ಬರು ಊರಲ್ಲಿ, ಇವು 4-5 ಜನ ಬಿಟ್ಟರೆ ಮತ್ತು ಯಾರೂ ನನಗೆ ಅಷ್ಟು ದಿನಗಳಿಂದ ಯಾರೂ ಸಿಗಲಿಲ್ಲ. ಬಟ್ ಇವರು ಬೀರಪ್ಪರೊಬ್ಬರು ಸಿಗ್ತಾಯಿದ್ರು, ಅವರು ಮುದ್ಗಲಲ್ಲಿ ಲೇಟಾಡೋ ಅವ್ರ ತಮ್ಮ ಒಬ್ಬರು. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಆಮೇಲೆ ನಾನು ಡಿಗ್ರಿ ಮುಗಿಸ್ಕೊಂಡು B.Ed ಮುಗಿಸ್ಕೊಂಡು ಬರೆದೆ. 1-2 ಸಾರಿ ಹೈಸ್ಕೂಲ್ ಟೀಚರ್ ನಂದು ಸ್ವಲ್ಪ ಪಾಯಿಂಟಲ್ಲಿ ಹೋಯಿತು. ಮತ್ತು KPSC ಬರೆದೆ, KPSCಯಲ್ಲಿ SDF ಸೆಲೆಕ್ಷನ್ ಆಯಿತು. ಇವತ್ತು ನ್ಯಾಯಾಂಗ ಇಲಾಖೆಯಲ್ಲಿ ನಾನು ಜಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ನನ್ನ ಗುರುಗಳು ಕಲಿಸಿದಂಥ ಆ ಅಕ್ಷರ ಮತ್ತು ಅವರು ಕಲಿಸಿದಂಥ ಎದೆಗೆ ಬಿದ್ದ ಅಕ್ಷರ ಮತ್ತು ಬೆನ್ನಿಗೆ ಬಿದ್ದ ಏಟು ಇವತ್ತು ನನಗೆ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂಥೇಳಿ ನಾನು 1-2 ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಧ್ಯಾನದ ಜೊತೆಗೆ ಸಂಸ್ಕಾರ ಕಲಿಸಿದಂಥ ಗುರುಗಳಿಗೆ ಗುರುನಮನ ಮಾಡಿದಂಥ ಸಹೋದರ ರವಿಚಂದ್ರ ಅವರಿಗೆ ಧನ್ಯವಾದಗಳು. ಈಗ ಗುರುವಂದನ ಕಾರ್ಯಕ್ರಮ. ವೇದಿಕೆ ಮೇಲಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಟಸ್ಥಲೆ ಬ್ರಹ್ಮ 108 ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕರಿಬಸವನಗರ ಸಿಂಧನೂರು, ಈ ಪೂಜ್ಯರಿಗೆ ಸ್ನೇಹಿತರ ಗುರು ಶಿಷ್ಯರ ಮಹಾಸಂಗಮದ ಈ ವೇದಿಕೆಯಲ್ಲಿ ಪೂಜ್ಯರಿಗೆ ಸ್ನೇಹ ಬಳಗದ ವತಿಯಿಂದ ಗೌರವ ಸಮರ್ಪಣೆ. ಮರೆಯಲಾಗದ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕಟ್ಟಿಕೊಟ್ಟಂತ ಎಲ್ಲ ಸಹಪಾಠಿ ಸ್ನೇಹ ಬಳಗದವರಿಗೆ ಧನ್ಯವಾದಗಳು. ಡಾಕ್ಟರ್ ರವೀಂದ್ರ ಮಹಾರಾಜರು ಬಿಜಾಪುರ ಇವರಿಗೆ ಸ್ನೇಹ ಬಳಗದ ವತಿಯಿಂದ, ಸಹಪಾಠಿಗಳ ಬಳಗದ ವತಿಯಿಂದ ಸನ್ಮಾನ. ಈ ಸನ್ಮಾನವನ್ನು ನಾಗನಗೌಡ ಗುಂಡಸಾಗರ್, ಮಲ್ಲಿಕಾರ್ಜುನ್ ಗುಂಡಸಾಗರ್, ಶಿವರಾಜ್ ನಾಯಕ್ ಗುಂಡಸಾಗರ್, ತಾಜುದ್ದೀನ್ ಬೂಪೂರ್, ಈ 4 ಹಳೆ ವಿದ್ಯಾರ್ಥಿಗಳು ಬಂದು ಈ ಮಹನೀಯರನ್ನ ಸನ್ಮಾನಿಸಿ ಗೌರವಿಸಬೇಕಂತ ಅವರು ಕೇಳ್ಕೊಳ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಗುಂಡಸಾಗರ್ ಎಲ್ಲ ಹಳೆ ಗೌರವಿಸಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಾಡಿದಂಥ ಎಲ್ಲ ಗುರು ಮಹನೀಯರನ್ನ ಗೌರವದಿಂದ ಸತ್ಕರಿಸುವಂಥ ಸಮಯ. ಆರಂಭಿಕ ಶ್ರೀ ನಾರಾಯಣ್ ಗುರುಗಳು, ನಿವೃತ್ತ ಮುಖ್ಯ ಗುರುಗಳು ಇವರಿಗೆ ಸ್ನೇಹಿತರ ಬಳಗದ ವತಿಯಿಂದ ಶ್ರೀಮತಿ ಲಕ್ಷ್ಮೀದೇವಿ ಎಸ್ ಕಾಚಾಪುರ್, ರೂಪಾ ಮಾವಿನಬಾವಿ, ರುದ್ರಮ್ಮ ಖೈರ್ವಾಡ್ಗಿ, ವಿಜಯಲಕ್ಷ್ಮಿ ಆಶಾ ತಾಂಡ, ಹುಸೇನ್ ಬಿ ಗುಂಡಸಾಗರ್, ಅಮರಮ್ಮ ಖೈರ್ವಾಡ್ಗಿ, ಈ ಎಲ್ಲ ಹಳೆಯ ವಿದ್ಯಾರ್ಥಿನಿಯರು ಬಂದು ಈ ಹಳೆಯ ಸ್ನೇಹ ಬಳಗದ ವತಿಯಿಂದ ನಾರಾಯಣ್ ಸರ್ ಅವರಿಗೆ ಸನ್ಮಾನ ಕಾರ್ಯವನ್ನು ನಡೆಸಿಕೊಡ್ಬೇಕಂತ ಅವ್ರು ಕೇಳ್ಕೊಳ್ತಾ ಇದ್ದೇವೆ.
ಎಲ್ಲ ವಿದ್ಯಾರ್ಥಿಗಳು ಸರಿ ಇರಲಿ ತಪ್ಪಿರಲಿ ವೆರಿ ಗುಡ್ ಎನ್ನುವ ಕಿವಿಮಾತನ್ನು ಹೇಳ್ತಾ ಮಕ್ಕಳಲ್ಲಿ ಹುರಿದುಂಬಿಸುವ ಕಾರ್ಯ ಮಾಡುವಂಥ ನಾರಾಯಣ ಸರ್ ಅವರಿಗೆ ವಿದ್ಯಾರ್ಥಿಗಳೆಲ್ಲ ಶ್ರೀ ವಿರೂಪಾಕ್ಷಪ್ಪ ನಿವೃತ್ತ ಶಿಕ್ಷಕರು ಸಾಕಿನ್ ಕುಕ್ನೂರ್ ಈ ಸರ್ ಅವರನ್ನ ಕೂಡ ಅಭಿಮಾನದ ಸನ್ಮಾನ ನಡೆಸಿಕೊಳ್ಳಲಾಗ್ತದೆ. ಶ್ರೀ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡ ನುಡಿಗಳನ್ನು ಕಲಿಸಿ ಈ ಸುತ್ತು 10 ಹಳ್ಳಿಗಳ ವಿದ್ಯಾರ್ಥಿಗಳ ಮನೆಗಳಲ್ಲಿ ಶಾಶ್ವತ ಹೆಸರನ್ನು ನೆಲೆಯೂರುವಂತೆ ಮಾಡಿದಂಥ ಸನ್ಮಾನಗೈಯುವಾಗ ನೆನಪಿನ ಕಾಣಿಕೆಯನ್ನ ಹಳೆ ವಿದ್ಯಾರ್ಥಿಗಳು ನೆನಪಿನ ಕಾಣಿಕೆಯನ್ನ ನೆನಪು ಮಾಡಿಕೊಂಡು ಆ ಗುರುಗಳಿಗೆ ಮುಟ್ಟಿಸ್ಬೇಕಂತ ಅವ್ರು ಕೇಳ್ಕೊಳ್ತಾರೆ. ರೇಖಾಗಣಿತರ ರೇಖೆಗಳಂತೆ ಅಕ್ಷರಗಳನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಬರೆದು ಅನೇಕ ವಿದ್ಯಾರ್ಥಿಗಳ ಬರವಣಿಗೆಗೆ ಮಾದರಿಯಾಗಿರುವಂತಹ ಗುರುಗಳಿಗೆ ಗೌರವದ ಸನ್ಮಾನ ಪ್ರಕಾಶ್ ಭೋಸ್ಲೆ ಸರ್ ಅವರಿಗೆ. ಜೋರಾದ ಚಪ್ಪಾಳೆ ಬರಲಿ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ. ಖೈರ್ವಾಡ್ಗಿಯ ಶಾಲೆಯ ಶಿಕ್ಷಕರಾಗಿ KVS ಪರೀಕ್ಷೆ ಪಾಸ್ ಮಾಡೋದ್ರ ಮುಖಾಂತರ ಮಾನ್ವಿ ತಾಲೂಕಿನ ಸದ್ಯ ಮಾನ್ಯ ಕ್ಷೇತ್ರ ಭೂಪೂರ್, ಸಿದ್ಧಲಿಂಗಯ್ಯ ಖೈರ್ವಾಡ್ಗಿ, ಶರಣಗೌಡ ಖೈರ್ವಾಡ್ಗಿ ಈ ಹಳೆ ವಿದ್ಯಾರ್ಥಿಗಳು ಬಂದು ಗೌರವ ಸಮರ್ಪಣೆಯಿಂದ ಆ ಪೂಜ್ಯ ಗುರುಗಳನ್ನು ಸನ್ಮಾನಿಸಬೇಕಂತ ಅವರು ಕೇಳ್ಕೊಳ್ತಾರೆ. ಧನ್ಯವಾದಗಳು. ಹಾಂ ಮೇಡಮ್, ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ ಆಗಿ ಸ್ವಲ್ಪ ನೋಡಿ, ಕ್ಯಾಮರಾ ನೋಡಿ. ಮತ್ತು ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನವನ್ನ ಶ್ರೀ ವೆಂಕಟೇಶ್ ನಾಯಕ್, ಶ್ರೀ ಶರಣಬಸು ಮುರಾಳ್, KB ಗೋಡಿ ಅವರು ಹಾಗೂ ಹಳೆ ವಿದ್ಯಾರ್ಥಿನಿ ಆಗಿರುವಂತಹ ಮಲ್ಲಮ್ಮ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮಲ್ಲಮ್ಮ
ಬಡ್ಡಿಯಲ್ಲಿ ಎಷ್ಟು ಅಮೌಂಟ್ ಬರ್ತದಲ್ಲ ಅದನ್ನು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಹಂಚುವಂಥ ತೀರ್ಮಾನ ಕೈಗೊಳ್ಳಿದ್ದಾರೆ. ಇದು ನಿರಂತರವಾಗಿ ಇಲ್ಲಿ ಈ ಪ್ರೌಢಶಾಲೆ ಇರುವವರೆಗೂ ಈ ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ಈ ತಂಡ ಶ್ರಮಿಸ್ತಾ ಇದೆ. ಮೊದಲು ಈ ಹಳೆಯ ವಿದ್ಯಾರ್ಥಿ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲೆ ವಿಭಾಗ ಖೈರ್ವಾಡಿಗೆ 99-2000ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ. ಕುಮಾರ್ ಹರ್ಷದ್ ಅಹಮದ್ ತಂದೆ ಅಮಿತ್ ಅಹಮದ್ ಸರ್ಕಾರಿ ಪ್ರೌಢಶಾಲೆ ವಿಭಾಗ ಖೈರ್ವಾಡಿಗೆ 2025ನೇ ಸಾಲಿನ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ SSLC ಪರೀಕ್ಷೆ 1ರಲ್ಲಿ 625 ಅಂಕಗಳಿಗೆ 559 ಅಂಕಗಳನ್ನು ಗಳಿಸಿ ಶೇಕಡ 89 ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನ ಪಡೆದಂಥ ಆ ವಿದ್ಯಾರ್ಥಿಗೆ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಅಭಿನಂದನಾ ಪೂರ್ವಕವಾಗಿ ಈ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗ್ತದೆ. ಈ ಪ್ರಮಾಣ ಪತ್ರವನ್ನು ವೇದಿಕೆ ಮೇಲಿರುವಂತಹ ಕಂಟೆಪ್ಪಗೌಡರು ಹಾಗೂ ಮಹಾಂತಗೌಡರು ಪ್ರಮಾಣ ಪತ್ರವನ್ನು ನೀಡಿ ಆ ವಿದ್ಯಾರ್ಥಿಗಳಿಗೆ ಇಲ್ಲವೇ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಇರಲಿ, ಯಾಕಂದ್ರೆ ಗರಿಷ್ಠ ಅಂತ ಆಹ್ವಾನಿಸ್ತಾ ಇದ್ದಾರೆ. ಸನ್ಮಾನದ ನಂತರ ಶಿಕ್ಷಣ ಪ್ರೇಮಿಗಳಾಗಿರುವ ಶ್ರೀ ಕಂಟೆಪ್ಪಗೌಡ ಮಾಲಿಪಾಟೀಲ್ ಅವರಿಗೆ ವೇದಿಕೆ ಮೇಲೆ ಹಾಗೆ ಇನ್ನೋರ್ವ ಹಿರಿಯ ಮುಖಂಡರಾಗಿರುವಂತಹ ಶ್ರೀ ಮಾಂತಗೌಡ ಪಾಟೀಲ್ ಬಯ್ಯಾಪುರ ಅವರಿಗೂ ಕೂಡ ಗೌರವದ ಮುದ್ದು ಮಕ್ಕಳೇ, ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒಂದು ಘೋಷಣೆ ಮಾಡಿದರು. ಪ್ರತಿ ವರ್ಷ 2 ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಅಮೌಂಟ್ನಲ್ಲಿ ಬರುವಂತಹ ಹಣವನ್ನು ಬಡ್ಡಿ ರೂಪದಲ್ಲಿ ಬಂದಿದ್ದನ್ನು ಅವರಿಗೆ ಬಹುಮಾನವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ, ಹೆಮ್ಮೆ ತರುವಂಥ ವಿಷಯ. ಅದರ ಜೊತೆಗೆ ನಮ್ಮದೊಂದು ಪುಟ್ಟ ಕಾಣಿಕೆ, ಇವತ್ತು ಸನ್ಮಾನಗೊಂಡಿರುವಂಥ ನಾವೆಲ್ಲ ಶಿಕ್ಷಕರು ಒಟ್ಟಾಗಿ ಇನ್ನೂ 3 ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷದಿಂದ ಒಟ್ಟು 5 ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುವ ರೂಪದಲ್ಲಿ ನಾವು ಚಿಕ್ಕದಾಗಿರುವಂಥ ಒಂದು ಕಾಣಿಕೆ ಈ ಸಂಘಟಕರಿಗೆ ನಾವು ಕೊಡ್ತಾ ಇದ್ದೀವಿ. ಅದರ ಬಡ್ಡಿ ಹಣದಲ್ಲಿ ಬರುವಂಥ ಮಕ್ಕಳಿಗೆ ಇನ್ನೂ ಪ್ರೋತ್ಸಾಹದಾಯಕವಾಗಿ 5 ಜನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಬಹುಮಾನ ಕೊಡಿ. ನಮ್ಮದೊಂದು ಚಿಕ್ಕ ಕಾಣಿಕೆ. ಇನ್ನೂ 5 ಮಕ್ಕಳು ಸೇರಿಕೊಂಡು ಆ ರೀತಿ ಬಹುಮಾನ ಪಡಿತಾ ಹೋದರೆ ನಾನು ಕೂಡ ಯಾಕೆ ಪಡಿಬಾರ್ದು ಎನ್ನುವಂಥ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗುತ್ತೆ. ಹಾಗಾಗಿ ಇದೊಂದು ನಮ್ಮೆಲ್ಲ ಉಪನ್ಯಾಸಕರ ಮತ್ತು ಶಿಕ್ಷಕರ ಪರವಾಗಿರುವಂಥ ಒಂದು ಚಿಕ್ಕ ಮನವಿ ಸಂಘಟಕರಿಗೆ. ಧನ್ಯವಾದಗಳು ಗುರುಗಳಿಗೆ. ಈ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಮಹಾಸಂಗಮ ಕಾರ್ಯಕ್ರಮದಲ್ಲಿ ತಮ್ಮದು ಒಂದು ಘೋಷಣೆ ಮಾಡೋದ್ರ ಮುಖಾಂತರ ಕಲಿಯುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದಂಥ ಸಕಲ ಗುರುವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಕಂಟೆಪ್ಪಗೌಡ ಮಾಲಿಪಾಟೀಲ್ ಅವರು ಅನ್ಯ ಕಾರ್ಯದ ನಿಮಿತ್ತ ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಂತ ಅವ್ರಿಗೆ ಕೇಳ್ಕೊಳ್ತೀವಿ.
ಗುರು ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಕೃಪೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶತಸ್ಥಲ ಭ್ರಮೆ ನಡೆದಾಡುವ ದೇವರು ಸೋಮನಾಥ್ ಶಿವಾಚಾರ್ಯರ ಅಡಿದಾವರುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತೊಬ್ಬ ಮಹಾರಾಜರ ಒಂದು ಪಾದಾರ ಬಿಂದಗಳಲ್ಲಿ ನಮಸ್ಕರಿಸಿ ನಮ್ಮೂರಿನ ಹಿರೇಮಠದ ಸಿದ್ದಯ್ಯ ಸ್ವಾಮಿಗಳಿಗೂ ಅಭಿವಂದಿಸಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಮಾರ್ಮಿಕವಾಗಿ ಸೇವೆ ಸಲ್ಲಿಸಿ ಎಲ್ಲರ ಮನದಲ್ಲಿ ಉಳಿದು ಸುಮಾರು 25 ವರ್ಷ ಕಾಲ ಆಗಿಂದ ಸನ್ಮಾನಗೊಂಡಂಥ ಎಲ್ಲ ಶಿಕ್ಷಕರ ವೃಂದದವರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳು. ಯಾಕಂದ್ರೆ ಈಗ MD ಮಾತಾಡಿದ MD ಸರ ನಾವು ಕ್ಲಾಸ್ಮೇಟ್ ಈಗ ನೋಡಿದ್ರೆ ಅವ್ರ ಅಪ್ಪನ ವಯಸ್ಸಿನವ್ ನಾ ಕಾಣುತ್ತೆ ಅಂತಂದ್ರೆ ಏನು ಮಾಡೋಕೆ ಸರ ನೀವು ಶಿಸ್ತಿನಾಗಿರ್ತಾರೆ, ನಾವು ಒಂದು ಹಳ್ಳಿ ಮಂದಿ ಅಂತ ನೀವು ಸುಮಾರು ನೀವು 25 ವರ್ಷಕ್ಕೆ ಮಾಡಿರಿ. ಈ ಊರಾಗ ಒಂದು ಏನೋ ಕೆಟ್ಟ ಘಟನೆ ಆಗಿ ನಾನು ಸ್ವಲ್ಪ ಊರು ಬಿಡೋ ಸಂದರ್ಭದಾಗ ನಾನು ಸ್ಕೂಲಿಗೆ ಹೋಗಿದ್ದೆ. 1982-83 ನಮ್ದು SSLC ಮುಗೀತಿ. 2022-23ಕ್ಕೆ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 40 ವರ್ಷ ಆಗಿಂದ ನಾವು ಓದಿದ್ದು. ಅದಕ್ಕೆ ಸರ್ಗೆ ಹೇಳಿದೆ, ಏನೋ ಫೋಟೋ ಅದಾವ ನೋಡು ಅಂತಂದೆ. ಕೊಡಿ, ನಾನು ಮರ್ತಿರಲ್ಲ ಅಂತ ಬೇದ್ರಿ. ಈಗ ಹಂಗ ಅದು ಗುರು ಶಿಷ್ಯರ ಸಂಗಮ ಅಂದರೆ ಹೇಗಿರ್ತೈತಿ ಅಂತಂದ್ರೆ, ಪ್ರತಿಯೊಂದು ನದಿಗಳ ಕೂಡದಲ್ಲೇ ಒಂದು ಸಂಗಮ ಅಂತ ಇರುತ್ತೆ. ಆ ನದಿಗಳ ಜೋಡಣೆ ಆದಲ್ಲಿ ಎಲ್ಲೇ ನದಿಗಳ ಜೋಡಣೆ ಆಗಲಿ ಅಲ್ಲಿ ಒಂದು ಶಿವನ ದೇವಸ್ಥಾನ ಇರುತ್ತೆ. ಆ ನದಿಗಳು ಎಷ್ಟೇ ಮಳೆಯಾಗಿ ಸುಮಾರು 2 ಕಿಲೋಮೀಟರ್ ತುಂಬಿ ಹರಿದ್ರೂ ಕೂಡೇ ಹರಿತಿರ್ತವಿನ ಬದಲಿ ಕಡೆ ಹರಕ್ಕಾಗಲ್ಲ. ಅದ್ರಗತೆ ಶಿಷ್ಯ ಎಷ್ಟೇ ಭಾರತದ ಪ್ರಧಾನಿ ಆದರೂ ಆ ಶಿಷ್ಯರು ಬಂದುತ್ನಾಗ ಇವ ನಮ್ಮ ಶಿಷ್ಯ ಅಂತಂತಾರೆ ಗುರುಗಳು. ಗುರುವಿನಂಥ ಸ್ಥಾನ ಮತ್ತೊಂದು ಯಾವುದೂ ಇಲ್ಲ. ಇಟ ತಾನೇ ಎಲ್ಲರೂ ಹೇಳಿದ್ರಿ ಗುರುವಿಗಾಗಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಇದು ಎಲ್ಲರಿಗೂ ಗೊತ್ತೈತೆ. ಇನ್ನೂ ಒಂದು ಏನು ಹೇಳ್ತೀನಿ, ಎಲ್ಲ ಯುವಕರು ಶಿಕ್ಷಕರಿಗೆ ವಯಸ್ಸಾಗಿರುತ್ತೆ. ಅವರೆಲ್ಲೇ ಬಸ್ ಸ್ಟ್ಯಾಂಡ್ನಾಗೆ ಭೇಟಿ ಆಗಲಿ ಅಥವಾ ಕಾಯಿಪಲ್ಯ ಬಜಾರ್ದಾಗರ ಭೇಟಿ ಆಗಲಿ, ನಿಮಗೂ ನಾವು ಭೇಟಿಯಾದಾಗ ಆರಾಮದಿರಿ ಸರ, ಎಲ್ಲಿಗೆ ಹೊಂಟಿದ್ದೀರಿ? ಇಲ್ಲವ ನಾನು ಇಂಥ ಊರಿಗೆ ಹೊಂಟಿದ್ದೀನಿ, ಖೈರೋಡಿಗೆ ಹೊಂಟೀನಿ ಅಂದಾಗ ನಿಮ್ಮ ಮಕ್ಕಳ ಕೈಲಿವ ನೀವು ಅವರು ಒಂದು ಬ್ಯಾಗ್ ಇಸ್ಕೊಂಡು ಅವ್ರ ಹತ್ತ ಬಸ್ನಾಗಿಟ್ರೆ ಅದಕ್ಕಿಂತ ಗುರು ಸೇವೆ ಮತ್ತೊಂದು ಯಾವುದೂ ಇಲ್ಲ. ಯಾಕಂದರೆ ವಯಸ್ಸಾಗಿಂತ ಬಯಸೋದು ನಿಮ್ಮ ಸೇವೆನೇ ವಿನಃ ನೀವು ಕೊಡ್ತಕ್ಕಂಥ ದುಡ್ಡು ಆಸ್ತಿ ಅಲ್ಲ ಅವರು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಮೇಡಮ್ ಅವ್ರು ಮಾತಾಡಿದ್ರು. ಗುಲಾಮ ಅಂದರೆ ವಿದ್ಯಾ ಕಲಿತು ಈಗಿನ ಗುಲಾಮರು ಹೆಂಗಾಗ್ಯಾರ ಅಂತಾರೆ, ಡಾಬಾದಾಗ ಕುಂತ್ಕೊಂಡು ಫೋನ್ ಹಚ್ತಾರೆ, ಸರ್ ಎಲ್ಲಿದ್ದೀರಿ? ನಾನು ಇಲ್ಲಿ ಸ್ವಲ್ಪ ಪ್ರೈವೇಟ್ ಆಗೋಗಿ ಬಂದಿದ್ದೀನಿ ರೀ, ನೀವು ಹೋಮ್ವರ್ಕ್ ನಾಳೆ ಕೊಟ್ರೆ ಆತಲ್ರಿ ಅಂತಂತ. ದಯಮಾಡಿ ಕಾಲ ಎಷ್ಟೇ ಬದಲಾವಣೆ ಆದರೂ ಗುರುನೇ. ತಾಯಿ ದೇವರಾಗೋದಕ್ಕಿಂತ ಮೊದಲೇ ಯಾರು ದೇವರಾಗಕ್ಕಾಗತ್ತಾ? ತಂದಿನ ದೇವ್ರು ಅಂದಾರ ಎಲ್ಲರೂ ನೋಡಿರ? ತಾಯಿ ದೇವರು ಅಂದಾರ. ಯಾಕಂದರೆ 9 ತಿಂಗಳ ಹೆತ್ತು ಹೊತ್ತು ಜನ್ಮ ಕೊಟ್ಟಂಥ ತಾಯಿ ಆದರೆ ಇಂದು ಕೇಳ್ತಿದ್ರು, ತಂದೆ ತಾಯಿ ಸಂಸ್ಕಾರಕ್ಕಿಂತ ಗುರುವಿನ ಸಂಸ್ಕಾರ ಅಂತ. ಅದಕ್ಕಾಗಿ ಹೇಳ್ಯಾರ, ಹರ ಮುನ್ನಿದರೆ ಗುರು ಕಾಯುವನಂತ. ಸಾಕ್ಷಾತ್ ಶಿವನ ನಮ್ಮ ಮೇಲೆ ಸಿಟ್ಟಿದ್ರು ಗುರು ಕಾಯ್ತಾನೆ ಅಂತ. ಗುರುವಿನ ಇವತ್ತು 25 ವರ್ಷ ಆಯ್ದ ಮೇಲೂ ಇಷ್ಟೆಲ್ಲ ನಿಮ್ಮ ಪ್ರೀತಿ, ನೀವೆಲ್ಲರೂ ನೋಡೋದು, ನಗೋದು, ಆಡೋದು ಎಲ್ಲ. ಯಾಕಂದ್ರೆ ಹಿಂದಿನ ನೆನಪುಗಳು ತೋಡಿಕೊಂಡಾಗ ಅದಕ್ಕೆ ಆಗತ್ತಂಥ ಬಾಂಧವ್ಯನೇ ಬೇರೆ, ಅದರಲ್ಲಿರ್ತಕ್ಕಂಥ ಒಂದು ಅಭಿರುಚಿನೇ ಬೇರೆ. ಹಂಗ ಇಲ್ಲೇ ಓದತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪ್ರತಿ 25 ವರ್ಷ ಯಾರಿಗೆ ಮುಗಿತಾರೆ ಅವರು ಪ್ರತಿ ವರ್ಷ ಇಲ್ಲೇ ಗುರುವಂದನಾ ಕಾರ್ಯಕ್ರಮ ಮಾಡಲಿ. ಅದಕ್ಕಾಗಿ ನಮ್ಮೂರು ಹಿರಿಯರೆಲ್ಲರೂ ಅವರಿಗೆ ಬೆಂಬಲವಾಗಿರ್ತೀವಿ ಎಲ್ಲ. ಯಾಕಂದರೆ ನಾವು ಕಲಿಸಿದಂಥ ಗುರುಗಳು ಏನು ಮಾಡ್ತಾರೆ ಅಂದರೆ, ನಾವು ಗುರುವಂದನಾ ಕಾರ್ಯಕ್ರಮ ಮಾಡಿದಾಗ ಒಬ್ಬ ಹಿರೇಗೌಡರು ಅಂತೇಳಿ ಸರ್ಕಲ್ ಸಾಹೇಬ್ ಆಗಿದ್ರು. ಒಂದು ಗುರುಗಳು ಅಂತಿದ್ರಂತ ಬಸ್ ಸ್ಟ್ಯಾಂಡಿಗೆಲ್ಲ, ಯಾರೋ ಹಿರೇಗೌಡ ನಮ್ಮ ಕ್ಲಾಸ್ ಮಾಡಿ ನನ್ನ ಕೈಗೊಬ್ಬ ಹಿರೇಗೌಡ ಅಂತ ಓದ್ದಂಗದನ ಅಂತ ಅಂದ ಕೂಡಲೇ ಅವ್ರ ಕಾರ್ ಹಿಡ್ದಾರ. ಅವ್ರ ಕಾರ್ ನಂಬರ್ ಪ್ಲೇಟ್ ಹೋಗಿಬಿಟ್ಟೈತೆ, ಕಾರ್ ಹಿಡ್ದಾರ. ಹಿಡಿದು ಕೂಡಲೇ ಅವಕ್ಕೇನು
ಸರ್ ನಿಮ್ಮದು ಒಳ್ಯಾಲೂರಾಗ ಟೀಚರ್ ಅಲ್ರಿ ಸರ್ ನೀವು ಅಂದಂತ. ಹೌದು, ನಿಂದು ಯಾವ ಊರು ಅಂತ. ಸರ್ ನಾನು ಹಿರೇಗೌಡ್ರಿ ಸರ್ಕಲ್ ಸಾಬ್ ಆಗೀನಿ ಅನ್ನ. ಇಲ್ಲೇ ನಂದ ಕಾರ್ ಹಿಡಿದು ಬಿಟ್ಟಲ್ಲೇ ಅನ್ನಂತ. ಸರ್ ಅವಾಗ ನಾನು ಬಡ್ದೈತ್ರಿ ಅಲ್ರಿ, ಅದಕ್ಕೆ ಹಿಡ್ದೀನಿ ಸರ್, ಮನೆಗೆ ಹೋಗಿ ಬರ್ರಿ ಅನ್ನಂತ. ಸರ್ ಗ್ರೌಂಡಲ್ಲಿ ನಿಂದ್ರಿಸಿ ನಾನು ಬಡ್ದದ್ದು ದ್ಯಾಸ ಐತೇನ್ರಿ ಸರ್ ಅನ್ನಂತ. ಹೌದಲ್ಲೇ ಅನ್ನ. ಏನಿಲ್ಲಪ್ಪ ಅನ್ನಂತ, ಸಾವಿರಾರು ವಿದ್ಯಾರ್ಥಿಗಳು ಓದಿರ್ತಾರೆ, ಹಂಗೆ ಸುಮ್ಮನೆ ಹ್ಞೂ ಅಂತಿರ್ತೀವಿ ನಾವು, ದ್ಯಾಸ ಇರಲಿಲ್ಲ ನಮ್ಗೆ ಅಂದ್ರಂತ. ಅವತ್ತು ಬಡ್ದಕ್ಕೆ ಇವತ್ತು ಕಾರ್ ಹಿಡ್ದನ್ರಿ ಸರ. ಅದಕ್ಕಾಗಿ ನಮ್ಮ ಮನೆಗೆ ಹೋಗಿ ಬಂದ್ರೆ ಮಾತ್ರ ಬಿಡ್ತೀನಿ ಸರ್ ನಿಮ್ಮನ್ನು ಅಂತೇಳಿ ಮನೆಗೆ ಕರ್ಕೊಂಡು ಹೋಗಿ ಸತ್ಕಾರ ಮಾಡಿ ಕಳಿಸಿದ್ರಂತ. ಅಂಥ ಗುರುಗಳು ಇವತ್ತು ಹೃದಯ ತುಂಬಿ ಹೇಳಿದ್ರು ಅವತ್ತು ಮೊನ್ನೆ ನಮ್ಮ ಗುರುವಂದನಾ ಕಾರ್ಯಕ್ರಮದಾಗ. ತಂದೆ ತಾಯಿಗಳನ್ನು ಹೆಚ್ಚು ಯಾರು ಆರೈಸ್ತಾರಂದರೆ ನಿಮ್ಮನ್ನೇ. ಒಂದು ದಿನ ನನ್ನ ಮಗಳು ನನಗೊಂದು ಫೋಟೋ ಹಾಕಿದ್ಲ, ಬ್ಯಾಂಕಿಗೆ ಹೋಗಿದ್ಲ, ಅಪ್ಪ ಮುಳ್ಳೂರು ಸರ್ ಬಗ್ಗೆ ನಿಂತು ಫೋಟೋ ತೆಗಿಸೀನಿ ಅಂತಂದೆ. ನಾನು ಫೋಟೋ ಸರ್ ಎಲ್ಲಿದ್ದೀರಿ ಅಂದೆ. ಸರ್ ನಮ್ಮ ಮಗಳಿಗೆ ಬ್ಯಾಂಕ್ನಾಗ ನೌಕರಿ ಡ್ಯೂಟಿ ಮಾಡ್ತಾಳಂತ, ಬ್ಯಾಂಕಿಗೆ ಬಂದಿದ್ದೇನೆ ರೀ. ನಾವು ಭಾಳ ಇದು ಮಾಡಿ, ಯಾಕಂದರೆ ಗುರುವಿನ ಕಂಡ್ರೆ ಅಷ್ಟೊಂದು ಸಂತೋಷ ಓಡೋದು ಶಿಷ್ಯರಿಗಲ್ಲ ಮತ್ತು ಯಾರಿಗಲ್ಲ ಅಂತ. ಇವತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಸನಾತನ ಧರ್ಮದ ಪಂಚಾಚಾರ್ಯ ಜಗದ್ಗುರುಗಳ ಪಂಚಾಚಾರ್ಯ ಜಗದ್ಗುರುಗಳ ಒಂದು ಸನಾತನ ಧರ್ಮದ ಗುರುವರಾದ ಸೋಮನಾಥ್ ಶಿವಾಚಾರ್ಯರು ಈ ಸಾನ್ನಿಧ್ಯವನ್ನು ವಹಿಸಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹೇಳಿ, ಅವರ ಪಾದಗಳಿಗೆ ಅನೇಕ ದೀರ್ಘದಂಡ ಸಹಸ್ರ ಪುಷ್ಪಾರ್ಚನೆಗಳನ್ನು ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮಗೆ ಜ್ಞಾನ ನೀಡಿದಂಥ ಗುರುಗಳಿಂದ ಗುರುವಾಣಿ. ಮೊದಲಿಗೆ ಶ್ರೀ ನಾರಾಯಣಪ್ಪ ಹೆಚ್, ನಿವೃತ್ತ ಮುಖ್ಯ ಗುರುಗಳು, ಸಾಕಿನ ಕುಷ್ಟಗಿ, ಈ ಗುರುಗಳಿಂದ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರ ಪಾದದಲ್ಲಿ ವಂದಿಸುತ್ತಾ, ಸ್ಥಳೀಯ ವೇದಮೂರ್ತಿ ಆದಂಥ ಶಶಿಧರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಅದು ಇನ್ನೊಬ್ಬ ಸ್ವಾಮಿಗಳಿಗೆ ಸಮರ್ಪಿಸುತ್ತಾ, ಅದು ವೇದಿಕೆ ಮೇಲಿರ್ತಕ್ಕಂಥ ಈ ಊರಿನ ಎಲ್ಲ ಗಣ್ಯ ಮಾನ್ಯರೇ, ಯುವಕರೇ, ಅದು ನನ್ನ ಸಹಪಾಠಿಗಳು. ಬಹುಶಃ ವಯಸ್ಸಿನಲ್ಲಿ ನಾನು ಹಿರಿಯ, ಆದರೂ ಕೂಡ ನನ್ನ ಸಹಪಾಠಿಗಳಂತ ಅವರನ್ನು ಕರೀತಾ ಇದ್ದೀನಿ. ಅವರು ಕೂಡ ನನ್ನನ್ನು ಆ ಭಾವನೆಯಿಂದಲೇ ಕಾಣ್ತಾ ಇದ್ದಾರೆ. ಇನ್ನು ವೇದಿಕೆಯ ಮುಂಭಾಗಲಿರ್ತಕ್ಕಂಥ ನನ್ನ ಹಳೆಯ ಶಿಷ್ಯರೇ, ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ತಮಾಷೆಗಾಗಿ ಒಂದು ಮಾತು, ನಾವು ಪಾಠವನ್ನು ಮಾಡೋ ಕಾಲಕ್ಕೆ ಇದೇ ಥರ ಪ್ಲಾಟ್ಫಾರ್ಮ್ ಮೇಲೆ ನಾವು ನಿಂತ್ಕೊಳ್ತಾ ಇದ್ವಿ. ನಿಮ್ಮೆಲ್ಲರೂ ನೋಡಿದ್ರೆ ಅದೇ ನೆನಪಾಗ್ತಾಯಿದೆ ನನಗೆ. ಬಹುಶಃ ನನ್ನ ಶಿಷ್ಯರು ಇಲ್ಲಿ ಕೂತಿದ್ದಾರೆ, ಪಾಠ ಮಾಡ್ತಾ ಇದ್ದೀವಿ ಅಂತ ಒಂದು ಅನಿಸಿಕೆ ಅನ್ನಿಸ್ತಾ ಇದೆ. ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಬದಲಾವಣೆ. ಏನು ಬದಲಾವಣೆ ಅಂತಂದರೆ, ಅವಾಗ ನಾವು ಪ್ಲಾಟ್ಫಾರ್ಮಲ್ಲಿ ನಿಂತಾಗ ನೀವೆಲ್ಲರೂ ಶಿಷ್ಯರಾಗಿದ್ರಿ, ಇವಾಗ ನಾವು ಪ್ಲಾಟ್ಫಾರ್ಮಲ್ಲಿ ನಿಂತಾಗ ನೀವೆಲ್ಲರೂ ತಾಯಂದಿರಾಗಿದ್ದೀರಿ. ಈಗ ಸ್ವಲ್ಪ ತಮಾಷೆಗಾಗಿ ಹೇಳ್ತೀನಿ ನಿಮಗೆಲ್ಲರಿಗೂ. ನಿಮ್ಮೆಲ್ಲರಿಗೂ ಸಜ್ಜಲಗುಡ್ಡ ಶರಣಮ್ಮ ಒಳ್ಳೇದು ಮಾಡಲಿ. ಕೆಲವೊಬ್ಬರು ಎರಡೆರಡು ಮಕ್ಕಳೆಲ್ಲ ಪಡ್ಕೊಂಡಿದ್ದೀರಾ, ಇನ್ನೂ ಕೆಲವೊಬ್ಬರು ಕ್ರಿಕೆಟ್ ಟೀಮನ್ನೇ ನಾವು ರೆಡಿ ಮಾಡ್ಬೇಕಂತೇಳಿ ಹುಮ್ಮಸ್ದಲ್ಲಿದ್ದೀರಿ. ಅದೇನೇ ಆಗಲಿ, ನಿಮಗೆಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ನಿಮಗೆ ಇರಲಿ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ಬಹುಶಃ ನನ್ನನ್ನು ಹೋದ ವರ್ಷ ದಸರಾದಲ್ಲಿ ಕರೆಸಿ ಸನ್ಮಾನ ಮಾಡಿದರು. ಭಾಳ ನನಗೆ ಅತ್ಯಂತ ಖುಷಿ ಅನಿಸ್ತು ಅವಾಗ ಕೈವಾಡದಲ್ಲಿ ಕರೆಸಿ. ಯಾಕಂದರೆ ನಾವು ಸ್ವಲ್ಪ ದುರ್ಗಾ ತಾಯಿಯ ಆರಾಧಕ, ಆ ತಾಯಿಯನ್ನೇ ಪ್ರತಿ ದಿವಸ ನೆನಪಿಸ್ತಾ ಇದ್ದೀನಿ. ಅಂಥ ಒಂದು ಪವಿತ್ರವಾದ ದಿನದಲ್ಲಿ, ನವದ ದುರ್ಗದ ದಿನದಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದರು. ಅವಾಗೆಲ್ಲ ಆ ಸನ್ಮಾನಕ್ಕೆ ನಮ್ಮ ಕರಿಯಪ್ಪ, ಆಮೇಲೆ ಇನ್ನೂ ಅನೇಕ ವೀರಭದ್ರ, ಈಗ ಅನೇಕ ವಿದ್ಯಾರ್ಥಿಗಳಿದ್ದರು, ಅವರೆಲ್ಲರೂ ಕರೆಸಿ ನನಗೆ ಸನ್ಮಾನ ಮಾಡಿದರು. ಭಾಳ ಖುಷಿ ಅನ್ನಿಸ್ತು ನನಗೆ. ಯಾಕಂದ್ರೆ ಮಾತಾಯಿಯ ಆಶೀರ್ವಾದ ಪುನಃ ನಾನು ಪಡ್ಕೊಂಡೆ. ಅಲ್ಲಿ ಹೋಗಿ ಇವತ್ತು ಕೂಡ ಆ ತಾಯಿಯ ಆಶೀರ್ವಾದನ ನಾನು ಪಡ್ಕೊಂಡಿದ್ದೇನೆ. ಅದು ಏನೇ ಇರಲಿ, ಇವತ್ತಿನ ದಿವಸ ನಮ್ಮನ್ನು ಕರೆಸಿದ್ದೀರಿ, ಇಲ್ಲಿ ಕರೆಸಿ ಸನ್ಮಾನವನ್ನು ಮಾಡ್ತಾಯಿದ್ದೀರಿ. ಇನ್ನು ನಾವೇನು 5 ವರ್ಷ ಈ ಕೈವಾಡಿಗೆಯಲ್ಲಿ ಸರ್ವಿಸ್ ಮಾಡಿದೆ.
ಆ ಸರ್ವಿಸನ್ನು ಮಾಡ್ಬೇಕಾದ್ರೆ ಈ ಸ್ಥಳೀಯರ ಒಂದು ಸಹಕಾರ ಅತ್ಯವಶ್ಯವಿರ್ತದೆ. ಆಗಿನ ಸಂದರ್ಭದಲ್ಲಿ ಇಲ್ಲಿ ದೇವಪ್ಪ ಮಾಗಿ ಅಂತೇಳಿ ಹಿರಿಯರಿದ್ದರು, ನಮ್ಮ ಸುವರ್ಣನಗರದ ದೇವಪ್ಪ ಗೌಡ್ರು ಅಂತೇಳಿ ಅವರು ಇದ್ದರು, ಆಮೇಲೆ ರುದ್ರಪ್ಪ ಅಂತೇಳಿ ಅವರು ಸ್ಥಳೀಯ ಮುಖಂಡರು, ಆಮೇಲೆ ನಮ್ಮ ಶೇಖರಯ್ಯ ಸ್ವಾಮಿ ಅವರು ಸ್ಥಳೀಯ ಹಿರಿಯರಿದ್ದರು. ಅವರೆಲ್ಲ ಶಾಲೆಗೆ ಬಂದು ಆಗಾಗ ಬಂದು ಶಾಲೆಯ ಕುಂದುಕೊರತೆಗಳನ್ನು ವಿಚಾರ ಮಾಡ್ತಾಯಿದ್ರು. ಏನಾದರೂ ಸಹಾಯ ಇದ್ದರೆ ಕೇಳಿರಿ ಸರ್, ನಾವು ಮಾಡ್ತೀವಿ, ನಿಮ್ಮ ಬೆಂಬಲಕ್ಕಾಗಿ ನಾವು ಯಾವಾಗಲೂ ಸದಾ ಸಿದ್ಧ ಅಂತ ಹೇಳ್ತಿದ್ರು. ಅವಾಗ ಮಾತ್ರ ನಾವು 2 ಅಕ್ಷರಗಳನ್ನು ನಿರ್ಭಯವಾಗಿ ನಮಗೇನು ಕಲಿಸಿರ್ತಕ್ಕಂಥ ಗುರುಗಳ ಅಕ್ಷರಗಳನ್ನು ನಿಮಗೆ ಕಲಿಸೋಕ್ಕೆ ಸಾಧ್ಯ ಆಯಿತು. ಇನ್ನು 1994ರಲ್ಲಿ ನಾವು ಅಪಾಯಿಂಟ್ಮೆಂಟ್ ಆಗಿ ಈ ಮೊದಲೇ ಶಾಲೆಗೆ ಇಲ್ಲಿ ಬಂದ್ವಿ. ಸ್ವಲ್ಪ ಅಪಾಯಿಂಟ್ಮೆಂಟ್ ಆದಾಗ ನಮ್ಮದು ಬೀದರ್ ಡಿಸ್ಟಿಕ್ಕಿಗೆ ಆಗಿತ್ತು, ಮರ್ಕಲ್ ಅಂತಕ್ಕಂಥ ಒಂದು ಊರು. ಅಲ್ಲಿ ಆದೇಶವನ್ನು ಕೊಟ್ಟಿದ್ದರು. ನಾನು ತಂದೆ ತಾಯಿಯಲ್ಲಿ ಗುಂಪುನಲ್ಲಿ ನಮ್ಮ ಸೋದರ ಅವರು ಭಾಳ ಇದರಲ್ಲಿ ಬೆಳೆದಂಥ ವ್ಯಕ್ತಿ. ಅವರೆಲ್ಲರೂ ನನ್ನನ್ನು ಅಷ್ಟೊಂದು ದೂರ ಕಳ್ಸೋಕ್ಕೆ ಇಷ್ಟ ಆಯ್ತಿಲ್ಲ. ಹೀಗಾಗಿ ಏನು ಮಾಡಿಬಿಟ್ರು, ಇಲ್ಲ ಬೇಡ ಬೇಡ ಅಷ್ಟು ದೂರ ಹೋಗಬೇಡ, ಏನಾದರೂ ಮಾಡಿ ಈ ಕಡೆನೇ ತರೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಹುಶಃ ಸ್ವಲ್ಪ 2 ನಿಮಿಷ ಟೈಮ್ ತೊಗೊಳ್ತೀನಿ, ಕ್ಷಮಿಸ್ಬೇಕು ವ್ಯಕ್ತಿರ್ತಕ್ಕಂಥವ್ರು. ಆಯ್ತು ಅಂಥೇಳಿ ಅಲ್ಲಿ ಸೆಕ್ಷನ್ 12 ಒಬ್ಬರು ವಿನೋದ್ ಬಾಬಾ ಅಂತ ಹೇಳಿದರು. ಅವರಲ್ಲಿದ್ದರು, ಅವರು ನಮ್ಮ ಹೈಸ್ಕೂಲ್ ಸೆಕ್ಷನ್ನ. ಅದು ನಮ್ಮ ಮಾವರು ಬಂದರು. ಅವ್ರು ಏನು ಮಾಡಿದ್ರು, ಇನ್ನೊಬ್ಬರು ಕ್ಲರ್ಕ್ನ ಭೇಟಿಯಾಗಿ ಸ್ವಲ್ಪ ಇಲ್ಲ ಸರ್ ಚೇಂಜ್ ಮಾಡಿಕೊಡ್ರಿ ಅಂತೇಳಿ ಕೇಳ್ಕೊಂಡಾಗ ಅದು ಸೆಕ್ಷನ್ ಕ್ಲರ್ಕ್ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟ. ಇವರು ನನ್ನನ್ನು ಭೇಟಿ ಆಗೋದ್ಬಿಟ್ಟು ಇನ್ನೊಬ್ಬ ಸೆಕ್ಷನ್ ಕ್ಲರ್ಕ್ನ ಭೇಟಿಯಾಗಿದ್ದಾರೆ, ಕೆಲಸನ ತಡೆ ಇಡೋಣ ಅಂತೇಳಿ ನನಗೆ ಆದೇಶನ ಕೊಳ್ಳೇ ಇಲ್ಲ, ಲೇಟ್ ಮಾಡಿಬಿಟ್ಟ. ಅಕ್ಟೋಬರಲ್ಲಿ ನನ್ನ ಆದೇಶ ಆಗುತ್ತೆ, ಅದನ್ನು ಡಿಸೆಂಬರ್ದಲ್ಲಿ ಆದೇಶ ಮಾಡಿದೆ. ಸುಮಾರು ಅಲ್ಲೇ 1-2 ತಿಂಗಳ ಗುಲ್ಬರ್ಗ JDFನಲ್ಲಿ ಕುತ್ಕೊಂಡ್ಬಿಟ್ಟಿದ್ವಿ. ಒಂದು 4 ಜನ ಇದ್ವಿ. ಹಂಗೆ ಒಬ್ಬೊಬ್ಬೊಬ್ಬರು ಒಂದು 5 ಜನ ಇದ್ವಿ. ಒಬ್ಬೊಬ್ಬೊಬ್ಬರು ಆರ್ಡರ್ ತೊಗೊಂಡು ಲಾಸ್ಟ್ನ ಒಬ್ಬನ ಉಳ್ಕೊಂಡೆ. ಏನು ಮಾಡಪ್ಪ ನಾನು ಆಗ್ತಿದ್ದಾಗಿಲ್ಲ ಅಂತೇಳಿ ಪುನಃ ಅವತ್ತೇ ನಾನು ಪುಷ್ಟಿಗೆ ಒಳ್ಳೆ ಬಂದು ಲಗೇಜ್ ಸಮೇತ ನಮ್ಮ ತಾಯಿಗೆ ಎಲ್ಲ ನಮಸ್ಕಾರ ಮಾಡಿ ಲಗೇಜ್ ಸಮೇತ ನಾನು ಬೀದರ್ ಡಿಸ್ಟ್ರಿಕ್ಗೆ ಜಾಯ್ನ್ ಆಗೋಣ ಅಂತೇಳಿ ಆ ಲಗೇಜ್ ಅಂತ ಎತ್ಕೊಂಡು JDFಗೆ ಹೋಗ್ಬಿಟ್ಟಿದ್ದೆ. ಹೋದಾಗ ಆತನಿಗೇನು ಪಾಪ ಇದಾಗಿತ್ತು ಏನೋ, ನಮ್ಮ ಈ ತಾಲೂಕಿನ ಆರಾಧ್ಯ ಅಂಬರೀಶ್ವರನ ಆಶೀರ್ವಾದ ಐತೆ ನನಗೆ. ಅದು ಆದೇಶ ಸ್ವಲ್ಪ ಬದಲಾಯಿಸಿದ್ದ. ಅದು ಲಿಂಗಸೂರು ತಾಲೂಕ ಕರಿಯೋಡಿಗೆ ಅಂತೇಳಿ ಮಾಡಿಕೊಟ್ಟಿದ್ದ. ಆಯಿತು, ತುಂಬ ಸಂತೋಷ ಅಂಥೇಳಿ ಭಾಳ ಹುಮ್ಮಸ್ಸಿಂದ. ಯಾಕಂದ್ರೆ ಜಾವ ಮುಂಚೆ ನಮ್ಮ ಮನೇಲಿ ಮದುವೆ ಮಾಡಿಬಿಟ್ಟಿದ್ರು. ಆ ಎಲ್ಲ ಜವಾಬ್ದಾರಿಯಿಂದ ನಾನು ಹುಮ್ಮಸ್ಸಿಂದ ಈ ಕೈರೋಡಿ ಶಾಲೆಗೆ ನಾನು ಒಬ್ಬನೇ ಬಂದೆ, ಯಾರನ್ನೂ ಕರ್ಕೊಂಡು ಬರಲಿಲ್ಲ. ಮುದ್ಗಲಲ್ಲಿ ಬಂದೆ. ಮುದ್ಗಲಿಂದ ಒಂದು ಬಸ್ ಹತ್ಕೊಂಡು ಇಷ್ಟೊಂದು ಬಿಲ್ಡಿಂಗ್ ಇದ್ದಿಲ್ಲ ಅವಾಗ, ಇಲ್ಲೇ ಬಂದು ಒಳಗಡೆ ಬಂದೆ. ಒಳಗಡೆ ಬಂದಾಗ ಪ್ರಪ್ರಥಮವಾಗಿ ನಾನು ನೋಡಿದ್ದು ನಮ್ಮ ಕ್ಲಾಸ್ಮೇಟ್ ಅಂತ MB ನಾಗಾಳ್ ಸರ್ರನ್ನು. ಖುಷಿ ಅನ್ನಿಸ್ತು, ಏನಪ್ಪ ನಮ್ಮವರೇ ಇದ್ದಾರಲ್ಲ ಈಗ ಅಂತೇಳಿ. ನಂತರ ಇಲ್ಲೊಬ್ಬರು ಕ್ಲರ್ಕ್ ಇದ್ದರು, ಬಸವರಾಜ್ ಅಂತೇಳಿ, ಅವರು ತಾವರೆಗೆರೆಯವರು, ನನಗೆ ಆತ್ಮೀಯ ಸ್ನೇಹಿತರವರು. ನನಗೆ ಬೇಕಾದರೂ ಇಲ್ಲಿ ಇಬ್ಬರಿದ್ದಾರೆ ಅಂತೇಳಿ. ಆಮೇಲೆ ಪ್ರಕಾಶ್ ಭೋಸ್ಲೆ ಸರ್ ನಾನು ಇಲ್ಲೇ ನೋಡಿದ್ದು, ಭೋಸ್ಲೆ ಸರ್ನ. ಆಮೇಲೆ ಶ್ಯಾಮಿ ಸಾಬ್ ಅಂತೇಳಿ ಗಂಗಾವತಿಯರು ಇದ್ದರು, ಅವರು ಕೂಡ ಇದ್ದರು. ನಮ್ಮ ರಾಮನಗೌಡ ಸರ್ ಅವರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಇನ್ನೊಬ್ಬರು ಷಣ್ಮುಖಪ್ಪ ಮಡ್ಡಿ ಅಂತೇಳಿ ಅವರು ಸೀನಿಯರ್ ಆಗಿದ್ದರು. ನನ್ನ ಆದೇಶ ಪ್ರತಿಯನ್ನು ಹೆಡ್ ಮಾಸ್ಟ್ರಿಗೆ ಕೊಟ್ಟೆ. ಹೆಡ್ ಮಾಸ್ಟರ್ ನೋಡಿ ಹೇಳಿಬಿಟ್ರು, ಎಲ್ಲಪ್ಪ ಇಲ್ಲಿ ಒಬ್ಬ ಮ್ಯಾಥ್ಸ್ ಟೀಚರು ಪ್ರಕಾಶ್ ಸರ್ ಇದ್ದಾರೆ, ಬಹುಶಃ ನೀನು ಜಾಯಿನ್ ಮಾಡ್ಕೊಂಡು ಸ್ವಲ್ಪ ತೊಂದರೆ ಆಗುತ್ತಾ ಅಂದರು. ಮತ್ತೆ ನಿರಾಶೆ ಆಗಿ ನಾನು, ಏನಪ್ಪ ಗುಲ್ಬರ್ಗ ಹೋಗ್ಬೇಕಲ್ಲ, ಮತ್ತೆ ನಾನು ಗುಲ್ಬರ್ಗ ಹೋಗಿ ಆದೇಶನ ಬದಲಾಯಿಸ್ಕೋಬೇಕಲ್ಲ. 2 ನಿಮಿಷ ಮೌನವಾಗಿ ಕುಂತ್ಕೊಂಡೆ ಚೇರ್ ಮೇಲೆ. ಆಯ್ತು ಸರ್ ಸರಿ ಬಿಡಿ ಅಂಥೇಳಿ ಹೋಗ್ತಾಯಿದ್ದೆ. ಹೋಗಿ ಕಾಲಕ್ಕೆ ಮಡ್ಡಿ ಸರ್ ಒಂದು ವಿಚಾರ ಮಾಡಿ, ತಮ್ಮ ಇಲ್ಲಿ ತೊಗೊಂಡು ನಾನು ಆದೇಶ ಕಾಪಿ ಅಂತೇಳಿ ಪುನಃ ಆದೇಶ ಕಾಪಿನ ಅವ್ರ ಕೈ ಕೊಟ್ಟೆ. ರಾಮನಗೌಡ ಸರ್ ಅವರು ಸ್ವಲ್ಪ ಸೈಡ್ ಸರ್ದು ವಿಚಾರ ಮಾಡಿದರು. ಅಲ್ಲ ಆಫೀಸ್ನಲ್ಲಿ ಇದು ಉದ್ಯೋಗದ ಒಂದು ವಿವರ ಇರ್ತೈತೆ ಅಂತ ತೆಗೆದು ನೋಡಿದಾಗ ಅಲ್ಲಿ ಸೈನ್ಸು 3 ಪೋಸ್ಟ್ ಇದ್ದು, 2 ಆರ್ಟ್ಸ್ ಪೋಸ್ಟ್ ಇದ್ದು. ಆ 3 ಪೋಸ್ಟಲ್ಲಿ ಸ್ಪಷ್ಟವಾಗಿ ಗಣಿತ ಟೀಚರ್ ಇರ್ಬೋದು, ವಿಜ್ಞಾನ ಟೀಚರ್ ಯಾವುದೇ ಇರ್ಬೋದು, 3 ಪೋಸ್ಟ್ಗಳನ್ನ ತಗೊಳ್ಳೋಕ್ಕೆ ಅವಕಾಶ ಐತೆ, ಅದಕ್ಕೆ ಇವ್ರನ್ನ ಜಾಯಿನ್ ಮಾಡಿಸ್ಕೊಂಬಿಡ್ರಿ ಅಂತ ಹೇಳಿದರು. ಆವಾಗ ನಮ್ಮ MD ಸರ್ ನಾಗರಾಜ್ ಸರ್ ಅವರು, ಬಸವರಾಜ್ ಅವರು ಹೇಳಿಲ್ರಿ ನಮ್ಮ ಸ್ನೇಹಿತ ಅಂತ ಹೆಂಗಾರು ಮಾಡಿ ಅದನ್ನ ಸೇರಿಸ್ಕೊಡ್ರಿ ಅಂತ ಹೇಳಿದ್ರು. ರಾಮನಗೌಡರು ಮನ್ಸು ಮಾಡಿಬಿಟ್ರು. ಆಯಿತು ಇದು ಬಿಡಪ್ಪ ಅಂತಂದರು. ಅವ್ರು ಒಂದು ಕಂಡೀಷನ್ ಮಾಡಿದರು. ಏನು ಕಂಡೀಷನ್ ಮಾಡಿದಂದ್ರೆ, ನೀವು ಇಂಗ್ಲೀಷ್ ಹೇಳ್ಬೇಕಪ್ಪ ಅಂತಂದರು. ನನಗೆ ಸ್ವಲ್ಪ ಇಂಗ್ಲೀಷ್ ಅಂದರೆ ಸ್ವಲ್ಪ ಇದಾಯ್ತು. ಒಟ್ಟು ಜಾಯ್ನ್ ಆಗ್ಬೇಕಲ್ಲ, ಏನಾರು ಮಾಡೋಣ ಬಿಡು ಅಂತೇಳಿ ಜಾಯ್ನ್ ಆಯ್ತು ಸರ್, ನಾನು ಇಂಗ್ಲೀಷ್ನ ಮಾಡ್ತೀನಿ ಅಂತಂತಂದೆ. ಸರಿ ಬಿಡು ಅಂತೇಳಿ ಅಷ್ಟರೊಳಗೆ ಪ್ರಕಾಶ್ ಭೋಸ್ಲೆ ಅವರು, ಆಮೇಲೆ MD ನಾಗರಾಜ್ ಸರ್ ಅವರೆಲ್ಲ 10ಕ್ಕೆ ಅದಕ್ಕೆಲ್ಲ ಪಾಠ ಮಾಡ್ತಾಯಿದ್ರು. ಆವಾಗ ನನಗೆ ಇಂಗ್ಲೀಷ್ ಕೊಟ್ಟರು, 8th ಇಂಗ್ಲೀಷ್ ಕೊಟ್ಟರು ಫಸ್ಟಿಗೆ. ಇಂಗ್ಲೀಷ್ ಮಾಡಿದೆ. ಅದು ಹೆಂಗದಪ್ಪ ಅಂದ್ರೆ, ಅವತ್ತೇ ಫಸ್ಟ್ ಕ್ಲಾಸ್ 8th ಕ್ಲಾಸ್ ಹೋಗಿರಲಿ ಲಿಂಗಸೂರಿಂದ ಸಿಂಗ್ ಅಂತೇಳಿ ಒಬ್ಬರು ಬಿಯೋರು
ಫಸ್ಟ್ ಅವತ್ತೇ ವಿಸಿಟ್ ಕೊಟ್ಬಿಟ್ರು ಅವ್ರಿಗೆ. ನಾ ಅವತ್ತೇ ಹೋಗಿ ನನ್ನ ಕ್ಲಾಸಿಗೆ ಅವತ್ತೇ ವಿಸಿಟ್ ಮಾಡಿ ಪಾಠ ಮಾಡ್ತಾ ಇದ್ದೀನಿ ಸಿಂಗ್ ಅಂತೇಳಿ ವಿಸಿಟ್ ಕೊಟ್ಟರು. ಸೀದಾ ನಮ್ಮ ಕ್ಲಾಸಿಗೆ ಬಂದುಬಿಟ್ರು ಅವರು. ಬಂದು ಮತ್ತು ಅದೇ ತಾನೇ ನೌಕರಿ ಸೇರಿದ್ವಿ. ಆಫೀಸರ್ ಬಂದಾಗ ಸ್ವಲ್ಪ ಅನಿಸ್ತು, ಯಾಕಂದರೆ ಇನ್ನೂ ಲೆಸನ್ ಪ್ಲ್ಯಾನು ಮತ್ತು ನಮ್ಮದೇ ಆದ ಕೆಲವು ದಾಖಲೆಗಳು ಇರ್ತಾವೆ. ಆ ದಾಖಲೆಗಳು ಇನ್ನೂ ರೆಡಿ ಮಾಡಿದ್ದಿಲ್ಲ. ಫಸ್ಟ್ ಡೇ ಡ್ಯೂಟಿ, ಫಸ್ಟ್ ಡೇನೇ ಇನ್ಸ್ಪೆಕ್ಷನ್ ಆಗಿಬಿಡ್ತು. ಆಯಿತು ಇರಲಿ ಅಂತೇಳಿ ಸರ್ಗೆ ಹೇಳಿದೆ, ಸರ್ ನಾನು ಇವತ್ತೇ ಡ್ಯೂಟಿ ಜಾಯ್ನ್ ಆಗಿನಿ, ಆಮೇಲೆ ಇದೇ ನನ್ನ ಪ್ರಥಮ ಕ್ಲಾಸು ಅಂತೇಳಿ. ಏನು ಪರವಾಗಿಲ್ಲ ಗುರುಗಳೇ, ನೀವು ಮಾಡಿರಿ ಅಂತೇಳಿ ಅವರು ವಿದ್ಯಾರ್ಥಿ ಜೊತೆಗೆ ಡೆಸ್ಕ್ನಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ಒಂದು 10-15 ನಿಮಿಷ ನಾನು ಪಾಠ ಮಾಡಿದೆ. ನಂತರ ಅವರು ಇಲ್ಲ ಸರ್ ನೀವು ಕೂತ್ಕೊಡ್ರಿ ನಾನು ಪಾಠ ಮಾಡ್ತೀನಿ ಅಂತೇಳಿ ಅವರು ಪಾಠ ಮಾಡಿದ್ರು. ಈ ಥರ ಮೊದಲೇ ಅನುಭವ ಇತ್ತು ನನಗೆ. ನಂತರ ಅವಾಗ ಸ್ವಲ್ಪ ನಾವು ಇಲ್ಲಿ ಸ್ವಲ್ಪ ದಿವಸ ಇಲ್ಲೇ ಗುಂಡಸಾಗರದಲ್ಲಿ ರೂಮ್ ಮಾಡಿದ್ದೆ, ನಾನು ಕ್ಲಾಸ್ ಮಾಡಿದ್ದೆ, ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ. ಅಲ್ಲೇ ಬಸವರಾಜ್ ಖಂಡ್ರೆ ಅಂತೇಳಿ ನಾವು MD ಸರು ನಮ್ಮ ಭೋಸ್ಲೆ ಸರ್ ಹೋಗಿ ಆ ರೂಮ್ನಲ್ಲಿ ನಾವು ಈ ಕ್ಲಾಸ್ ಮುಗಿದ ಮೇಲೆ ಅಲ್ಲೇ ಇರ್ತಿದ್ವಿ. ಮಕ್ಕಳ ಜೊತೆಗೆ ಬಸ್ನಲ್ಲೇ ಬರ್ತಿದ್ವಿ. ಮತ್ತು ಅದೇನು ನಮ್ಮ ಚಂದ್ರಶೇಖರ್ ಸರ್ ಹೇಳಿದ್ರೆ ಟಾಪ್ ಸರ್ವಿಸ್ ಅದು ಮೊದಲ ಎಂದು ಫುಲ್ ಇರೋದು ವಿದ್ಯಾರ್ಥಿಗಳು. ಅದ್ರಾಗ ನಮಗೆ ಸ್ವಲ್ಪ ಜಾಗ ಕೊಟ್ಟು ಸರ್ ಕೂಡ್ರಿ ಇಲ್ಲೇ 2 ಕಿಲೋಮೀಟ್ರ್ ಆದರೂ ಕೂಡ ನಮ್ಮ ಯಾರೋ ಗೌಡ್ರು ಹೇಳಿದ್ರು ನೀವು ಶಿಷ್ಯರಿಗೆ ಜಾಗ ಮಾಡಿಕೊಡ್ರಿ ಅಂತ. ನಮ್ಮ ಶಿಷ್ಯರು ಆಲ್ರೆಡಿ ಅದನ್ನು ಮಾಡಿದ್ದಾರೆ. ಇಲ್ಲೇ 2 ಕಿಲೋಮೀಟ್ರ್ ಗುಂಡಸಾಗರ, ಅಲ್ಲಿಂದ ಇಲ್ಲಿ ಬರ್ದೊಳಗೆ ತಾವು ಕುಂತಂಥ ಸೀಟನ್ನು ನಮ್ಗೆ ಬಿಟ್ಕೊಟ್ಟು ನಮ್ಮನ್ನು ಇಲ್ಲಿ ಕರ್ಕೊಂಬರ್ತಾಯಿದ್ರು. ನಂತರ ನಾನು ಮತ್ತೆ ಮುದುಗಲ್ಲಿಗೆ ಮನೆ ಮಾಡಿದೆ. ಪ್ರಕಾಶ್ ಅವರು ಮುದುಗಲಲ್ಲಿ ರೂಮ್ ಮಾಡಿದರು. ಅದಕ್ಕೆ ಇಲ್ಲಿ ಸ್ಥಳೀಯರನ್ನ ಇಲ್ಲಿ ಶಾಲೆಯನ್ನು ನಮಗೆ, ಯಾಕಂದರೆ ಅನ್ನ ಕೊಟ್ಟಂಥ ಶಾಲೆ ಇದು ಪ್ರಥಮ ಶಾಲೆ. ಬಹುಶಃ ಇದು ನಮ್ಮ ತವ್ರ ಮನೆಯಲ್ಲಿ ನಾವು ಇವತ್ತೆಲ್ಲರೂ ನಾವು ಏನು ಕೆಲಸ ಮಾಡಿದ್ದೀವಲ್ಲ ತವ್ರ ಮನೆಯಲ್ಲಿ ಸೇರಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಹೇಳಿ ಬಯಸ್ತೀನಿ. ಇನ್ನು ಕೊನೆಯದಾಗಿ 2 ನಿಮಿಷ ಮಾತಾಡ್ಬಿಡ್ತೀನಿ. ಏನಿಲ್ಲ, ಈಗಿನ ಕಾಲದಲ್ಲಿ ಮೊಬೈಲ್ ಉದ್ಯೋಗ ಎಲ್ಲರೂ ಮೊಬೈಲ್ದಲ್ಲೇ ನೋಡ್ತೀನಿ. ನಾನು ನಿಮ್ಗೆ ಹೇಳ್ತೀನಿ, ನಾನು ಮೊಬೈಲ್ ಕೂಡ ನೋಡ್ತಾ ಇದ್ದೀನಿ. ಅದು ತನ್ನದಾದ ಲೋಕಕ್ಕೆ ಕರ್ಕೊಂಡು ಹೋಗ್ತೈತೆ. ಸ್ವಲ್ಪ ಎಚ್ಚರ ಆಗ್ಬೇಕು ನಾವು ಅಷ್ಟೇ. ಅದನ್ನ ಎಷ್ಟು ನೋಡಬೇಕು ಅಷ್ಟೇ ನೋಡಬೇಕು. ಅಲ್ಲಿ ಒಬ್ಬರು ಗಣ್ಯರು ಹೇಳಿದ್ರು, ನಾವು ನಮ್ಮ MD ನಾಗರಾಜ್ ಸರೇ ಹೇಳಿದರು, ಇಲ್ಲ ನಾವು ಮಕ್ಕಳ ಎದುರಿಗೆ ಪುಸ್ತಕ ನೀಡಿದ್ರೆ ಆ ಮಗು ಕೂಡ ಪುಸ್ತಕ ನೋಡಿ. ಅದಕ್ಕೆ ನಾವು ಸ್ವಲ್ಪ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡೋಣ. ಹಾಗೆ ಏನಾದರೂ ವಯಸ್ಸು ನೋಡಿದ್ರೆ ಎಲ್ಲ ನೀವೀಗ ಯುವಕರಾಗಿದ್ದೀರಿ, ಯಾವುದಾದ್ರೂ ಒಂದು ಚಟಗಳು ಗುಟ್ಕ ಸಿಗರೇಟು ಸ್ಮೋಕಿಂಗ್ ಡ್ರಿಂಕ್ಸ್ ಏನೋ ಇದ್ದರೆ ಅವನ್ನೆಲ್ಲ ಬಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಮಾಡಲಾಗಿರ್ಬೇಕು. ಅವನ್ನೆಲ್ಲ ಬಿಟ್ಟರೆ ಅವರಿಗೆ ನಾವು ಹೇಳೋಕ್ಕೆ ಏನಾದರೂ ಹಕ್ಕುಗಳನ್ನ ಸಾಧಿಸೋಕ್ಕಾಗತ್ತೆ. ಅದಕ್ಕೊಂದು ಹಿರಿಯರೊಂದು ಮಾತು ಹೇಳ್ತಾರೆ, ಏನಪ್ಪ ಅಂದ್ರೆ ಸಕ್ಕರೆ ಹಾಲಿನ ಜೊತೆಗೆ ಬೆರೆತರೆ ಸಿಹಿ ಆಗುತ್ತೆ, ಹಾಗೆ ಹುಳಿ ಹಾಲಿನ ಜೊತೆಗೆ ಬೆರೆತರೆ ಹಾಲು ಹೊಡೆದೋಗುತ್ತೆ. ಅದಕ್ಕೆ ನೀವೆಲ್ಲರೂ ಸಜ್ಜನರ ಸಹವಾಸ ಮಾಡಿದರೆ ನಮ್ಮ ಜೀವನ ಪಾವನ ಆಗ್ತದೆ, ದುಷ್ಟರ ಸಹವಾಸ ಮಾಡಿದರೆ ಕೆಟ್ಟಾಗುತ್ತೆ. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಕ್ಕಳ ಹಾಲು ಸಕ್ಕರೆ ಆಗಂಗೆ ಬೆಳೆಸ್ರಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ. ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಈ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ರಾಮ ಸೀತೆಯ ಆದರ್ಶ ದಂಪತಿಗಳು ಇವರು. ಬಹಳ ಒಬ್ಬರೊಬ್ಬರನ್ನ ಅನ್ಯೋನ್ಯವಾಗಿ ಪ್ರೀತಿಸ್ತಕ್ಕಂಥ ಆದರ್ಶ ದಂಪತಿಗಳು. ಲಕ್ಷ್ಮಣ ಕೂಡ ಹಾಗೆ ಮೈದನಾಗಿರ್ತಾನೆ. ಒಂದು ಸನ್ನಿವೇಶ ನಡೆದು ಹೋಗುತ್ತಲ್ಲಿ. ಏನಪ್ಪ ಅಂದ್ರೆ ನನಗೊಂದು ಮಾತು ನೆನಪಾಗ್ತದೆ, ನೀರಿನಲ್ಲಿ ಬರೆದಂಥ ಬರಹ ಹಣೆ ಬರಹದಲ್ಲಿ ಬರೆದಂಥ ಬರಹವನ್ನು ಯಾರೂ ಓದೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗೆ ದೈವನಗಳಾದಂಥ ಅವರಲ್ಲಿ ಕೂಡ ಒಂದು ಘಟನೆ ನಡೆದು ಹೋಗುತ್ತೆ. ಅವ್ರಿಗೂ ಕೂಡ ವನವಾಸ ತಪ್ಪುವುದಿಲ್ಲ. ವನವಾಸಕ್ಕೆ ಹೋಗ್ತಾರೆ ರಾಮ ಸೀತೆ ಲಕ್ಷ್ಮಣ. ವನವಾಸಕ್ಕೆ ಹೋಗಿ ಆ ವನವಾಸದಲ್ಲಿ ವಾಸವಿದ್ದಾಗ ರಾವಣ ಸೀತೆಯನ್ನು ಅಪಹರಣ ಮಾಡ್ಬೇಕಂತಿರ್ತಾನೆ. ರಾವಣ ಸೀತೆಯನ್ನು ಅಪಹರಣ ಮಾಡಿದ್ರೆ ರಾಮಾಯಣ ಆಗ್ತಾ ಇದ್ದಿಲ್ಲ ಅಂತ ಒಂದು ಸನ್ನಿವೇಶ ಅಲ್ಲಿ ಬರ್ತದೆ. ಏನು ಮಾಡ್ತಾರೆ ಆವಾಗ, ಈ ರಾವಣ ಒಂದು ಮಾಯ ಜಿಂಕೆಯನ್ನು ಸೃಷ್ಟಿ ಮಾಡ್ತಾನೆ. ಬಂಗಾರದ ಮಾಯ ಜಿಂಕೆ ಸೃಷ್ಟಿ ಮಾಡಿ ಆ ರಾಮ ಸೀತೆ ಲಕ್ಷ್ಮಣನ ಮುಂದೆ ಓಡಾಡಿಸ್ತಾನೆ. ಸೀತೆ ಆ ಜಿಂಕೆಗೆ ಆಕರ್ಷಣೆ ಆಗ್ತಾಳೆ. ರಾಮನಿಗೆ ಹೇಳ್ತಾಳೆ, ರಾಮ ನನಗೆ ಆ ಸೀತೆ ಆ ಜಿಂಕೆ ಬೇಕು ನನಗೆ. ಅದರ ಕಣ್ಣುಗಳು ನೋಡ್ತಾನೆ, ಅದರ ಕಾಲುಗಳು ಕೈಗಳು ನೋಡಿ ಭಾಳ ಅತ್ಯಂತ ಆಕರ್ಷಣೆ ಆಗಿ ಸೀತೆ ಭಾಳಷ್ಟು ಮನಸ್ಸು ಮಾಡಿ ರಾಮದೇವನ್ನ ಪ್ರೀತಿಸ್ತಾಳೆ. ಹೇಳ್ತಾಳೆ, ಇಲ್ಲ ನನಗೆ ಅದು ಜಿಂಕೆ ಬೇಕೇ ಬೇಕು ಅಂತೇಳಿ ಹೇಳಿದಾಗ ರಾಮ ಹೇಳ್ತಾನೆ, ಇಲ್ಲ ಸೀತೆ ಅದು ನಮ್ಮನ್ನು ಮೋಸ ಮಾಡೋಕ್ಕೆ ಬಂದಂಥ ಮಾಯಾ ಜಿಂಕೆ ಆಗಿದೆ, ಅದು ಬೇಡ ಅಂತ ಹೇಳ್ತಾಳೆ. ಆದರೂ ಕೇಳೋದಿಲ್ಲ, ಹಠ ಹಿಡಿತಾಳೆ ಸೀತೆ. ಹೆಣ್ಮಕ್ಳು ಹಠ ಹಿಡಿದ ಇದು ಮಾಡೋಕ್ಕೆ ಆಗೋದೇ ಇಲ್ಲ. ಆ ಥರನಾಗಿ ಸೀತೆ ಹಠ ಹಿಡಿದಾಗ ಆಯಿತು ರಾಮ ನಾನು ಹೋಗಿ ಆ ಜಿಂಕೆ ನಿನಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಹೋಗೋ ಕಾಲಕ್ಕೆ ಲಕ್ಷ್ಮಣಗೆ ಕರೆದು ಹೇಳ್ತಾನೆ, ಲಕ್ಷ್ಮಣ ನಾವು ಬರೋವರೆಗೂ ಅತಿಗೇನ ನೀನು ಜೋಪಾನ ಆಗಿರು ಅಂತ ಹೇಳಿ ಹೋಗ್ತಾನೆ. ಹೋಗಿ ಸ್ವಲ್ಪ ಅದರಲ್ಲಿ ಆ ಜಿಂಕೆಯನ್ನು ಬೆನ್ನಟ್ಟಿ ಹೋದಾಗ ರಾಮ ಅದರ ಮೇಲೆ ಬಿಲ್ಲು ಪ್ರಯೋಗ ಮಾಡ್ತಾನೆ. ಅವಾಗ ಅದು ಏನು ಮಾಡ್ತದೆ, ಮಾಯಾ ಜಿಂಕೆ ಮೊದಲೇ ಇಲ್ಲಿ ಮೋಸ ಮಾಡ್ಕೊಂತ ಬಂದಿರುತ್ತೆ. ಅದು ಸಾಯ್ಬೇಕಾದ್ರೆ ಆ ಲಕ್ಷ್ಮಣ ಅಂತ ಹೇಳಿ ಕೂಗಿ ಸಾಯ್ತೈತಿ. ಆ ಒಂದು ಕೂಗು ಸೀತಾಮಾತೆಗೆ ಕೇಳ್ತದೆ. ಸೀತೆ ಹೇಳ್ತಾಳೆ ಗಾಬರಿಯಾಗಿ, ಇಲ್ಲ ಲಕ್ಷ್ಮಣ ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಆಗಿದೆ, ಲಕ್ಷ್ಮಣ ಅಂತ ಕೂಗಿದ್ರೆ ನೀನು ತಕ್ಷಣ ಹೋಗಿ ನಿಮ್ಮ ಅಣ್ಣನ ಕಾಪಾಡು ಅಂತ ಹೇಳ್ತಾಳೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಅಮ್ಮ ಲಕ್ಷ್ಮಣ ದೇವರಾತ ಆತನಿಗೇನು ತೊಂದರೆ ಆಗೋಕ್ಕೆ ಸಾಧ್ಯ ಇಲ್ಲ, ನೀನು ತರನಾಗಿ ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಮತ್ತೆ ಹಠ ಮಾಡ್ತಾಳೆ, ಇಲ್ಲ ನೀನು ಹೋಗದೇ ಇದ್ದರೆ
ನಾನೇ ಹೋಗ್ತೀನಿ ಅಂತೇಳಿ ಸೀತಾದೇವಿ ಹೇಳಿದಾಗ ಲಾಸ್ಟಿಗೆ ಲಕ್ಷ್ಮಣ ಮನಸ್ಸು ಮಾಡ್ತಾನೆ, ಆಯಿತು ತಾಯಿ ನಾನು ಹೋಗ್ತೀನಿ. ಏನು ಹೋಗೋಕ್ಕೆ ಮುಂಚೆ ಕುಟೀರ ಮುಂದೆ ಗುಡಿಸಲ ಮುಂದೆ 3 ರೇಖೆಗಳನ್ನ ಹಾಕ್ತಾನೆ. ಅವುಗಳನ್ನೇ ನಾವು ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆಗಳು ಅಂತ ಹೇಳ್ತೀವಿ. ಆ ಲಕ್ಷ್ಮಣ ರೇಖೆಗಳನ್ನು ದಾಟಬೇಡ ಅಂತ ಹೇಳ್ತಾನೆ. ಆದರೆ ಅದೇ ಲಕ್ಷ್ಮಣ ಹೋದ ತಕ್ಷಣ ರಾವಣ ಸಾಧು ವೇಷದಲ್ಲಿ ಬಂದು ಭಿಕ್ಷಾಂ ದೇವಿ ಅಂತ ಕೇಳ್ತಾನೆ. ಆದರೆ ಸೀತೆ ಬರೋದಿಲ್ಲ, ಯಾಕಂದ್ರೆ ಲಕ್ಷ್ಮಣ ಆ ರೇಖೆಗಳನ್ನು ಹೇಳ್ತಾನೆ. 2-3 ಸಲ ಬೀಳಿಸಿದಾಗ ಸೀತಾದೇವಿ ಅನಿವಾರ್ಯವಾಗಿ ಬಂದು ಭಿಕ್ಷೆಯನ್ನು ಹಾಕ್ತಾಳೆ. ಆವಾಗ ತಕ್ಷಣ ತನ್ನ ಸಾಧು ವೇಷದಿಂದ ಆ ರಾವಣ ಏನು ಮಾಡ್ತಾನೆ, ಸೀತೆಯನ್ನು ಅಪಹರಣ ಮಾಡ್ತಾನೆ. ಆವಾಗ ರಾಮಾಯಣ ಆಗುತ್ತೆ. ಇದಕ್ಕೆ ನಮ್ಮ ಲಕ್ಷ್ಮಣ ರೇಖೆ ಅಂದ್ರೆ ಏನಪ್ಪ, ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಸಂತರೇನು ಹೇಳ್ತಾರೆ ಆ ಮಾತುಗಳನ್ನ ಮೀರಬೇಡಿ. ಅವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಲಕ್ಷ್ಮಣ ರೇಖೆ ಆಗಿರಲಿ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು. ನಿಮ್ಮ ಕುಟುಂಬ ನೀವೆಲ್ಲರೂ ಸಂತೋಷವಾಗಿರಲಿ. ಇವತ್ತಿನ ದಿವಸ ನಮ್ಮನ್ನೆಲ್ಲರೂ ಕರೆಸಿ ಸನ್ಮಾನ ಮಾಡಿದ್ರಲ್ಲ, ಆ ಮಾತೆ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸರ್, ವಿದ್ಯಾರ್ಥಿಗಳ ಅಪೇಕ್ಷೆ ಮೇರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಡೈಲಾಗು ನಮ್ಮ ಸ್ನೇಹಿತ